We've been studying first a few weeks about bibliology or study of the Bible. ನಾವು ಕಳೆದ ಕೆಲವು ವಾರಗಳಿಂದ ಸತ್ಯವೇದದ ಕುರಿತಾದಂತಹ ಅಧ್ಯಯನವನ್ನು ಮಾಡುತ್ತಾ ಬಂದೆವು. The last 2 weeks we are studying the topic of theology, the study about God. ನಾವು ಕಳೆದ 2 ವಾರಗಳಿಂದ ದೇವರ ಕುರಿತಾದಂತಹ ಅಧ್ಯಯನ ಅಥವಾ ಥಿಯಾಲಜಿ ಪ್ರಾಪರ್ ಎಂಬಂತಹ ಈ ಒಂದು ಅಧ್ಯಯನವನ್ನು ಮಾಡುತ್ತಾ ಬರುತ್ತಿದ್ದೇವೆ. What is the benefit of studying about God? ದೇವರ ಕುರಿತಾಗಿ ಅಧ್ಯಯನ ಮಾಡುವುದರ ಉಪಯೋಗವೇನು? If you are an unbeliever, ನೀವು ಅವಿಶ್ವಾಸಿಯಾಗಿದ್ದರೆ it will guide you to eternal life. ಅದು ನಿಮಗೆ ನಿತ್ಯ ಜೀವಕ್ಕೆ ನಡೆಸುತ್ತದೆ. It will warn you about the judgment to come. ಅದು ನಿಮಗೆ ಬರಲಿಕ್ಕಿರುವ ಆ ಒಂದು ನ್ಯಾಯ ತೀರ್ಪಿನ ಕುರಿತಾಗಿ ಎಚ್ಚರಿಸುತ್ತದೆ. And if once you become a believer, ನೀವು ವಿಶ್ವಾಸಿಗಳಾಗುವಾಗ it will help you to Christian growth and maturity. ಅದು ನಿಮಗೆ ಕ್ರಿಸ್ತೀಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಅದು ನಿಮಗೆ ಸಹಾಯ ಮಾಡುತ್ತದೆ. It will also help you to truly generate worship in you. ಅದು ನಿಮ್ಮಲ್ಲಿ ನಿಜವಾದಂತಹ ಆರಾಧನೆಯನ್ನ ಉಂಟು ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. There are a lot of science or knowledge in this world. ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ವಿಧವಾದಂತಹ ಚಿಹ್ನೆಗಳು ಉಂಟು. There are studies, topics in the world. ನಾವು ಅಧ್ಯಯನ ಮಾಡಬಹುದಂತ ಅನೇಕ ವಿಷಯಗಳು ಮತ್ತು ಜ್ಞಾನ ಈ ಲೋಕದಲ್ಲಿ ಉಂಟು. Most of that when you die, this meeting is being recorded. ಆ ಎಲ್ಲ ಜ್ಞಾನವು ನೀವು ಸತ್ತ ನಂತರ ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. You can research about the life of cockroach. ನೀವು ಆ ಒಂದು ಜಿರಳೆಯ ಕುರಿತಾದಂತಹ ಅಧ್ಯಯನವನ್ನ ಮಾಡಬಹುದು. You can take a doctorate in that. ನೀವು ಅದರಲ್ಲಿ ಒಂದು ಡಾಕ್ಟರೇಟ್ ಅನ್ನು ಪಡೆದುಕೊಳ್ಳಬಹುದು. But the moment your body is placed in a coffin box, all that you learned about cockroach has no benefit after that. ನೀವು ಸತ್ತು ನಿಮ್ಮ ದೇಹವನ್ನ ಆ ಒಂದು ಮರಣದ ಪೆಟ್ಟಿಗೆಯಲ್ಲಿ ಇಡುವಾಗ ನೀವು ಇದುವರೆಗೂ ನಿಮ್ಮ ಜೀವಮಾನ ಕಾಲದಲ್ಲೆಲ್ಲ ಜಿರಳೆಯ ಕುರಿತಾಗಿ ಮಾಡಿದಂತಹ ಅಧ್ಯಯನ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. I want to read 2 verses. One is 1 Timothy 4:8. ನಾನು 2 ವಚನಗಳನ್ನ ಓದಲಿಕ್ಕೆ ಇಷ್ಟಪಡುತ್ತೇನೆ. ಮೊದಲನೇದಾಗಿ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. It says bodily training is of some value. Godliness is of value in every way. It holds promise for the present life and also for the life to come. ಅದು ಈ ರೀತಿ ಹೇಳುತ್ತದೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು, ಅದಕ್ಕೆ ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. In other words, you can go and do a workout exercise in a gym. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನೀವು ಒಂದು ಜಿಮ್ಗೆ ಹೋಗಿ ಉತ್ತಮವಾದ ದೇಹ ಸಾಧನೆಯ ಕೆಲಸವನ್ನು ಮಾಡಬಹುದು. You can have a nice body, ಒಳ್ಳೆಯ ಮತ್ತು ಬಲಿಷ್ಠವಾದಂತಹ ದೇಹವನ್ನು ನೀವು ಪಡೆದುಕೊಳ್ಳಬಹುದು. But the moment you die and they place your body in the box, doesn't matter how strong your body was. ನೀವು ಸತ್ತು ನಿಮ್ಮ ದೇಹವನ್ನ ಆ ಮರಣದ ಪೆಟ್ಟಿಗೆಯಲ್ಲಿ ಇಡುವಾಗ ನೀವು ಎಷ್ಟು ಬಲಿಷ್ಠರಾಗಿದ್ದರೂ ಅದು ಯಾವುದೇ ಪ್ರಯೋಜನವಿಲ್ಲ. That is why God's word is telling godliness or knowing about God, have a relationship with God, not only in this life, also the life to come. ಆದ್ದರಿಂದಲೇ ದೇವರ ವಾಕ್ಯವು ಈ ರೀತಿ ಹೇಳುತ್ತದೆ, ದೇವಭಕ್ತಿ ಅಥವಾ ದೇವರೊಟ್ಟಿಗೆ ವೈಯಕ್ತಿಕವಾದಂತಹ ಸಂಬಂಧವನ್ನ ಹೊಂದಿಕೊಳ್ಳುವುದು ಅದು ಈ ಲೋಕದಲ್ಲಿ ಮಾತ್ರವಲ್ಲ, ಬರುವ ಜೀವದ ಲೋಕದಲ್ಲಿಯೂ ಕೂಡ ಅದು ಪ್ರಯೋಜನಕರವಾಗಿದೆ. 1 Timothy chapter 6 verse 6 tells us that godliness with contentment is a great gain. 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ ಈ ರೀತಿ ಹೇಳುತ್ತದೆ, ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ ಎಂಬುದಾಗಿ ಹೇಳುತ್ತದೆ. So studying about God is the best knowledge that you can have. ಆದ್ದರಿಂದ ದೇವರ ಕುರಿತಾದಂತಹ ಅಧ್ಯಯನವೇ ಅದು ನೀವು ಹೊಂದಬಹುದಾದಂತಹ ಅತ್ಯುತ್ತಮವಾದಂತಹ ಜ್ಞಾನವಾಗಿದೆ.
we looked at why we need to study theology. ನಾವು ಯಾಕೆ ದೇವರ ಕುರಿತಂತ ಅಧ್ಯಯನವನ್ನು ಮಾಡಬೇಕು ಎಂಬುದಾಗಿ ಈಗಾಗಲೇ ತಿಳಿದುಕೊಂಡೆವು. We quickly looked at the different topics in the Bible, about 10 different topics in the Bible. ನಾವು ಸತ್ಯವೇದದಲ್ಲಿರುವಂತಹ 10 ವಿಧವಾದಂತಹ ವಿಷಯಗಳ ಕುರಿತಾಗಿ ನಾವು ಓದಿಕೊಂಡೆವು. I am not a scholar, I am not a theologian, but the little knowledge God gave me, I would like to share with you. ನಾನು ದೈವಶಾಸ್ತ್ರಜ್ಞನೂ ಅಲ್ಲ, ಯಾವುದೇ ಜ್ಞಾನಿಯೂ ಅಲ್ಲದೆ ಹೋದರೂ ಪ್ರವೀಣನಲ್ಲದೆ ಹೋದರೂ ನನಗೆ ಗೊತ್ತಿರುವಷ್ಟು ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಿದ್ದೇನೆ. And we looked at summary bibliology. ನಾವು ಸತ್ಯವೇದದ ಅಧ್ಯಯನದ ಆ ಒಂದು ಸಾರಾಂಶವನ್ನು ನಾವು ತಿಳಿದುಕೊಂಡೆವು. And last 2 weeks we looked at theology proper, study about God. ಕಳೆದ 2 ವಾರಗಳು ನಾವು ಥಿಯಾಲಜಿ ಪ್ರಾಪರ್ ಅಥವಾ ದೇವರ ಕುರಿತಾದಂತಹ ಅಧ್ಯಯನವನ್ನು ನಾವು ಮಾಡುತ್ತಾ ಬಂದೆವು. Last week we looked at the Bible and existence of God. ನಾವು ಕಳೆದ ವಾರ ಸತ್ಯವೇದದ ಕುರಿತಾಗಿ ಮತ್ತು ದೇವರ ಅಸ್ತಿತ್ವ ಬಗ್ಗೆ ನಾವು ಅಧ್ಯಯನ ಮಾಡುತ್ತಾ ಬಂದೆವು. We looked at no, God is not forcing anyone to believe that there is a God, but the Bible starts with God. ನಾವು ನೋಡಿಕೊಂಡೆವು ದೇವರು ಯಾರನ್ನು ದೇವರಿದ್ದಾನೆ ಎಂಬುದಾಗಿ ನಂಬಬೇಕು ಎಂಬುದಾಗಿ ಬಲವಂತ ಮಾಡುವುದಿಲ್ಲ, ಆದರೆ ಸತ್ಯವೇದವು ಅದು ದೇವರಿದ್ದಾನೆ ಎಂಬುದಾಗಿ ಅಥವಾ ದೇವರೊಟ್ಟಿಗೆ ಅದು ಪ್ರಾರಂಭವಾಗುತ್ತದೆ. We saw a different evidence for the existence of God. ನಾವು ದೇವರಿದ್ದಾನೆ ಎಂಬುದಾಗಿ ಹೇಳುವುದಕ್ಕಾಗಿ ಅನೇಕ ಸಾಕ್ಷ್ಯಾಧಾರಗಳನ್ನ ನೋಡಿಕೊಂಡೆವು. We looked at the cosmos, the universe, prapancha. That shows that there is a creator. ನಾವು ಪ್ರಪಂಚವನ್ನ ನಾವು ನೋಡಿಕೊಳ್ಳುವಾಗ ನಮ್ಮ ಸುತ್ತಲಿನ ಸೃಷ್ಟಿಯನ್ನು ನೋಡುವಾಗ ಅಲ್ಲಿ ದೇವರಿದ್ದಾನೆ ಎಂಬಂತ ಸತ್ಯಾಂಶ ಗೊತ್ತಾಗುತ್ತದೆ ಎಂಬುದಾಗಿ ನೋಡಿದೆವು. Then we saw that it is not that there are things out there, it's all in order. There's a design in the universe. ಕೇವಲ ಪ್ರಪಂಚದಲ್ಲಿ ಸೃಷ್ಟಿಯ ವಸ್ತುಗಳಿರುವುದಕ್ಕೆ ಮಾತ್ರ ದೇವರನ್ನ ನಂಬುವುದಲ್ಲ, ಬದಲಾಗಿ ಆ ಸೃಷ್ಟಿಯ ವಸ್ತುಗಳಿಗೂ ಪ್ರತಿಯೊಂದಕ್ಕೂ ತನ್ನದೇ ಆದಂತ ರೂಪವಿದೆ, ಅದನ್ನ ಸೃಷ್ಟಿಸಿ ರೂಪಿಸಿದಾತನು ಒಬ್ಬನಿದ್ದಾನೆ. Then we saw that there is people have an idea about a perfect person. ಮತ್ತು ನಾವು ಓದಿಕೊಂಡೆವು ಮನುಷ್ಯರಿಗೆ ಒಬ್ಬ ಪರಿಪೂರ್ಣವಾದಂತಹ ವ್ಯಕ್ತಿಯ ಕುರಿತಾದಂತಹ ಆಲೋಚನೆ ಇದೆ ಎಂಬುದಾಗಿ. That perfect person is none other than God. ಆ ಪರಿಪೂರ್ಣ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡುವಾಗ ಅದು ಬೇರೆ ಯಾರು ಅಲ್ಲ, ಆತನೇ ದೇವರಾಗಿದ್ದಾನೆ. We looked at man's existence, anthropological argument. We look at man, it's an amazing creature of God, and man is a person. Animals are not person. Vyaktitva illa. Why man is different? Who created man? We are not evolved. We are created by God. ನಾವು ಮಾನವ ಶಾಸ್ತ್ರದ ವಾದಗಳ ಕುರಿತಾಗಿ ನಾವು ನೋಡಿಕೊಂಡೆವು. ದೇವರ ಅಸ್ತಿತ್ವದ ಕುರಿತಾಗಿ ದೇವರಿದ್ದಾನೆ ಎಂಬುದಕ್ಕೆ ನಾವು ನೋಡುವಾಗ, ಪ್ರಾಣಿಗಳನ್ನ ನೋಡುವಾಗ ಅವುಗಳಿಗೆ ಯೋಚನೆ ಮಾಡುವಂತಹ ಆಲೋಚಿಸುವಂತಹ ಶಕ್ತಿ ಇಲ್ಲ, ಆದರೆ ಮನುಷ್ಯನನ್ನ ನಾವು ನೋಡುವಾಗ ಆತನು ದೇವರಿಂದ ಸೃಷ್ಟಿಸಲ್ಪಟ್ಟಿರುವುದರಿಂದ ಆತನಿಗೆ ಆಲೋಚನೆ ಮಾಡುವಂತಹ ಶಕ್ತಿ ಇದೆ. Man is basically a religious person. Every man, whether it is a jungle man, he has some knowledge about God. ಮನುಷ್ಯನನ್ನ ನಾವು ನೋಡುವಾಗ ಆತನು ಮೂಲತಃ ಧಾರ್ಮಿಕವಾದಂತಹ ವ್ಯಕ್ತಿ. ಒಬ್ಬ ಕಾಡು ಮನುಷ್ಯನನ್ನು ಕೂಡ ನಾವು ನೋಡುವಾಗ ಆತನು ಯಾರೋ ಒಬ್ಬ ದೇವರಿದ್ದಾನೆ ಎಂಬುದಾಗಿ ನಂಬುತ್ತಾನೆ. Then we looked at the philosophies against the belief of God, atheism. ನಾವು ದೇವರ ಅಸ್ತಿತ್ವವನ್ನು ಅಲ್ಲಗಳೆಯುವಂತಹ ಅನೇಕ ತತ್ವಜ್ಞಾನಗಳ ಕುರಿತಾಗಿ, ತತ್ವಶಾಸ್ತ್ರಗಳ ಕುರಿತಾಗಿ ನೋಡಿಕೊಂಡೆವು. ಅದರಲ್ಲಿ ಮೊದಲನೇದು ನಾಸ್ತಿಕವಾದ. There are different kinds of atheism. We quickly looked at it. ನಾವು ಅನೇಕ ವಿಧವಾದ ನಾಸ್ತಿಕವಾದಗಳ ಕುರಿತಾಗಿ ನಾವು ಬೇಗ ನೋಡಿಕೊಂಡೆವು. We have the theory of evolution. ನಾವು ಆ ವಿಕಸನವಾದದ ಆ ಒಂದು ಥಿಯರಿಯನ್ನು ನೋಡಿಕೊಂಡೆವು. But when it comes to belief about God, there are different kinds of beliefs. ಆದರೆ ದೇವರ ಅಸ್ತಿತ್ವವನ್ನು ಕುರಿತಾಗಿ ನಾವು ನೋಡುವಾಗ ಅನೇಕ ವಿಧದ ನಂಬಿಕೆಗಳುಂಟು.
We looked at polytheism, that is belief in many gods and goddesses. ನಾವು ಬಹುದೈವತ್ವ ಎಂಬುದಾಗಿ ನೋಡಿಕೊಂಡೆವು, ಅಂದರೆ ಅನೇಕ ದೇವರು ದೇವತೆಗಳಿದ್ದಾರೆ ಎಂಬುದಾಗಿ ನಂಬುವುದು. Then there is pantheism, that everything is God, all is God, God is all. Such religious beliefs are all around us. ನಾವು ಹಾಗೆ ಪ್ಯಾಂಥಿಸಮ್ ಎಂಬುದಾಗಿ ನಾವು ನೋಡಿಕೊಂಡೆವು, ಅಥವಾ ದೈವತ್ವ ಎಂಬುದಾಗಿ ಹೇಳುವಾಗ ಎಲ್ಲವೂ ದೇವರು, ಎಲ್ಲದರಲ್ಲಿಯೂ ದೇವರಿದ್ದಾನೆ ಎಂಬುದಾಗಿ ಹೇಳುವಂತಹ ಅದ್ವೈತವಾದದ ಕುರಿತಾಗಿ ನೋಡಿಕೊಂಡೆವು. Okay, we don't want to go into the details of that, but when we talk about knowability of God, the ability to know God, we have to understand two things. ಅದೆಲ್ಲದರ ವಿವರಗಳಿಗೆ ನಾವು ಹೋಗುವುದಿಲ್ಲ, ಆದರೆ ದೇವರ ಕುರಿತಾಗಿ ನಾವು ತಿಳಿದುಕೊಳ್ಳಬಹುದಾದಂತಹ ವಿಷಯಗಳನ್ನ ಕುರಿತಾಗಿ ನೋಡುವಾಗ ದೇವರ ಕುರಿತಾಗಿ ತಿಳಿದುಕೊಳ್ಳಬಹುದಾದಂತಹ ಎರಡು ಸಂಗತಿಗಳುಂಟು. One is the unknowability of God. ಮೊದಲನೇದಾಗಿ ದೇವರನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಮಾನವನು ಎಂಬಂತ ಸತ್ಯ. In other words, by self effort you cannot know about God. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಮನುಷ್ಯನು ತನ್ನ ಸ್ವಂತ ಸಾಮರ್ಥ್ಯದಿಂದ ದೇವರ ಕುರಿತಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Look at Job 11 verse 7. ನಾವು ಯೋಬನ ಗ್ರಂಥ 11ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೋಬನ ಗ್ರಂಥ 11ನೇ ಅಧ್ಯಾಯ 7ನೇ ವಚನ. ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯ ಸರ್ವಶಕ್ತನನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದು. So the word of God is very clear that you and I cannot fully understand the person of God. ದೇವರ ವಾಕ್ಯವು ಸ್ಪಷ್ಟವಾಗಿದೆ, ನಾನು ನೀವು ದೇವರನ್ನ ಪರಿಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Main reason is there is no one we can compare God with. ಅದಕ್ಕೆ ಮುಖ್ಯವಾದ ಕಾರಣವೇನೆಂದರೆ ನಾವು ದೇವರನ್ನ ಹೋಲಿಸಿ ನೋಡಬಹುದಾದಂತಹ ವ್ಯಕ್ತಿ ಲೋಕದಲ್ಲಿ ಯಾರೂ ಇಲ್ಲ. I can look at Dr. Niranjan and I can say, oh, Niranjan is like so and so. He is like Harish. Certain similarity we can compare. ನಾವು ಡಾಕ್ಟರ್ ನಿರಂಜನ್ ಅವರನ್ನ ನೋಡ್ಬೇಕಾದ್ರೆ ಇವರು ಈ ರೀತಿ ಇದ್ದಾರೆ ಅಥವಾ ಸಹೋದರ ಹರೀಶ್ ರೀತಿ ಕಾಣಿಸುತ್ತಾರೆ, ಕೆಲವು ಹೋಲಿಕೆಗಳಿವೆ ಎಂಬುದಾಗಿ ಮಾತ್ರ ನಾವು ಹೇಳಬಹುದು. But when it comes to God, there is no one we can compare God with. ಆದರೆ ದೇವರ ವಿಷಯ ಬರುವಾಗ ನಾವು ದೇವರನ್ನ ಯಾವ ವ್ಯಕ್ತಿಗೂ ಸಹ ಹೋಲಿಸಲಿಕ್ಕೆ ಸಾಧ್ಯವಿಲ್ಲ. So there is an unknowability about God. ಆದ್ದರಿಂದ ದೇವರ ಕುರಿತಾಗಿ ತಿಳಿದುಕೊಳ್ಳಲಾರದಂತಹ ಕೆಲವು ಸಂಗತಿಗಳುಂಟು. At the same time, Bible talks about the knowability of God. ಅದೇ ರೀತಿ ಸತ್ಯವೇದವು ದೇವರನ್ನ ತಿಳಿದುಕೊಳ್ಳಬಹುದು ಎಂಬಂತ ಸತ್ಯಾಂಶವನ್ನು ಕೂಡ ನಮಗೆ ಹೇಳುತ್ತದೆ. The closest verse we can remember is John 17:3. Please read that. ನಾವು ಅತ್ಯಂತ ಸನಿಹವಾದಂತಹ ಯಾವುದು ದೇವರ ವಾಕ್ಯ ದೇವರನ್ನ ತಿಳಿದುಕೊಳ್ಳಬಹುದು ಎಂಬುದಾಗಿ ತೋರಿಸುತ್ತದೆ ಅಂದರೆ ಯೋಹಾನನ ಸುವಾರ್ತೆಯ ಪುಸ್ತಕದಲ್ಲಿರುವಂತಹ 17ನೇ ಅಧ್ಯಾಯವನ್ನ ನಾವು ನೋಡಿಕೊಳ್ಳೋಣ. 17:3. 17ನೇ ಅಧ್ಯಾಯ ಯೋಹಾನನ ಸುವಾರ್ತೆ 3ನೇ ವಚನ. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುವ ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು. ಯೋಹಾನ 17:3 ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. So very clearly it says you can know God very personally. ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನೀವು ದೇವರನ್ನ ವೈಯಕ್ತಿಕವಾಗಿ ತಿಳಿದುಕೊಳ್ಳಬಹುದು. So one side Bible says you cannot know God. ಒಂದು ಕಡೆ ಸತ್ಯವೇದವು ಹೇಳುತ್ತದೆ ನೀನು ದೇವರನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. At the same time Bible says you can know him very personally. ಅದೇ ಇನ್ನೊಂದು ಕಡೆಯಲ್ಲಿ ಸತ್ಯವೇದವು ಹೇಳುತ್ತದೆ ನೀನು ಆತನನ್ನ ವೈಯಕ್ತಿಕವಾಗಿ ತಿಳಿದುಕೊಳ್ಳಬಹುದು. And that will lead you to eternal life. ಮತ್ತು ಅದು ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸುತ್ತದೆ. But when man is searching and with his philosophy, his idea, his knowledge, earthly knowledge, when he is trying to find out God, what happens? Romans 1:21 and 22. ಆದರೆ ಮನುಷ್ಯನು ತನ್ನ ಜ್ಞಾನದಿಂದ ತನ್ನ ತತ್ವಜ್ಞಾನದಿಂದ ತನ್ನ ಆಲೋಚನೆಗಳಿಂದ ತರ್ಕಗಳಿಂದ ದೇವರನ್ನ ಹುಡುಕುವುದಕ್ಕೆ ಆತನ ನೋಡುವಾಗ ಏನಾಗುತ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ. 21 and 22. 21, 22ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21, 22. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. Yeah, darkness and foolishness is the result of vichara madi madi. By our own efforts, that is the end result. ನಮ್ಮ ಸ್ವಂತ ಪ್ರಯತ್ನದ ಫಲವು ಏನು ಎಂಬುದಾಗಿ ನಾವು ನೋಡುವಾಗ ಬರೀ ಕತ್ತಲೆ ಮತ್ತು ಫಲವಿಲ್ಲದಿರುವುದು, ಹುಚ್ಚರಾಗುವಂಥದ್ದು. Yeah, see, what is the source of knowing God? There are three main sources of knowing God. ದೇವರನ್ನ ತಿಳಿದುಕೊಳ್ಳಬಹುದಾದಂತಹ ಆಧಾರಗಳು ಅಥವಾ ಸಂಪನ್ಮೂಲಗಳು ಯಾವುದು? ದೇವರನ್ನ ತಿಳಿದುಕೊಳ್ಳಬೇಕಾದರೆ 3 ಪ್ರಮುಖವಾದ ಸಂಪನ್ಮೂಲಗಳುಂಟು. Number 1, it is God's word. ಮೊದಲನೇದಾಗಿ ದೇವರ ವಾಕ್ಯವೇ. Secondly, it is God's Son, the Lord Jesus Christ. ಎರಡನೇದಾಗಿ ದೇವರ ಪುತ್ರನಾದಂತಹ ಕರ್ತನಾದ ಯೇಸು ಕ್ರಿಸ್ತನು. Thirdly, the indwelling Holy Spirit. ಮತ್ತು ನಮ್ಮಲ್ಲೇ ವಾಸಿಸುವಂತಹ ಪವಿತ್ರಾತ್ಮನ ಮೂರನೆಯ ಆಧಾರ. Okay, so these are some of the things we have looked at so far in the last 2 weeks. ಕಳೆದ 2 ವಾರಗಳಲ್ಲಿ ನಾವು ನೋಡಿಕೊಂಡಂತಹ ಕೆಲವು ಸಂಗತಿಗಳು ಇವು ಆಗಿವೆ. Now let us look at a topic about the attributes of God. ದೇವರ ಗುಣಲಕ್ಷಣಗಳು ಎಂಬಂತಹ ಆ ಒಂದು ವಿಷಯವನ್ನ ನಾವು ಈ ದಿನ ನೋಡಿಕೊಳ್ಳೋಣ. What is attribute means? ದೇವರ ಗುಣಲಕ್ಷಣಗಳು ಅಂದರೇನು? Another English word is the perfections of God. Samburnade, the perfections of God. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದೇವರ ಪರಿಪೂರ್ಣತೆ ಎಂಬಂತ ಅರ್ಥ. Attribute is the perfections of God. ದೇವರ ಗುಣಲಕ್ಷಣಗಳು ಎಂಬುದಾಗಿ ಹೇಳುವಾಗ ಆತನ ಪರಿಪೂರ್ಣತೆ. If you want to define what an attribute is, ಗುಣಲಕ್ಷಣ ಅಥವಾ ಪರಿಪೂರ್ಣತೆ ಅಂದರೆ ಏನು ಎಂಬುದಾಗಿ ನೀವು ಹೇಳಬೇಕಾದರೆ, it's a property, it is a quality which is intrinsic. That means it's inbuilt in that subject. ಆ ವಿಷಯದಲ್ಲಿ ಒಳಗೆ ಇರುವಂತಹ ಅದರೊಟ್ಟಿಗೆ ಇರುವಂತಹ ಗುಣಲಕ್ಷಣಗಳು ಅಥವಾ ಸ್ವಭಾವಗಳನ್ನೇ ನಾವು ಗುಣಲಕ್ಷಣಗಳು ಅಥವಾ ಪರಿಪೂರ್ಣತೆ ಎಂಬುದಾಗಿ ಕರೆಯುತ್ತೇವೆ. That's how you distinguish that person from everything else. ನೀವು ಬೇರೆ ಎಲ್ಲಾ ವಸ್ತುಗಳಿಂದ ಆ ವ್ಯಕ್ತಿಯನ್ನ ನೀವು ಪ್ರತ್ಯೇಕಿಸಬೇಕಾದರೆ ಆತನ ಗುಣಲಕ್ಷಣಗಳು ಪ್ರಮುಖವಾಗಿವೆ. Bible teaches that God is different from all his creation. God is outside his creation. ಸತ್ಯವೇದವು ಏನನ್ನ ಹೇಳುತ್ತದೆ ಅಂದರೆ ದೇವರು ಎಲ್ಲಾ ಸೃಷ್ಟಿಗಳಿಗಿಂತಲೂ ಆತನು ಉನ್ನತನಾಗಿದ್ದಾನೆ ಮತ್ತು ಎಲ್ಲಾ ಸೃಷ್ಟಿಯಿಂದಲೂ ಆತನು ಹೊರಗಿದ್ದಾನೆ ಎಂಬುದಾಗಿ ಅದು ಹೇಳುತ್ತದೆ. Can I say Vipinnanu is different, is outside the creation. ಆತನು ತಾನು ಮಾಡಿದ ಸೃಷ್ಟಿ ಕಾರ್ಯಕ್ಕಿಂತ ವಿಭಿನ್ನವಾಗಿದ್ದಾನೆ ಮತ್ತು ಅದರ ಹೊರಗಿದ್ದಾನೆ. And the very first verse of the Bible, we have looked at it many times. The very first verse of the Bible is against all the false ideas about God. ಸತ್ಯವೇದದ ಮೊದಲನೆಯ ವಚನವನ್ನ ನಾವು ನೋಡುವಾಗ ಅದನ್ನ ಅನೇಕ ಸಾರಿ ನಾವು ನೋಡಿಕೊಂಡಿದ್ದೇವೆ. ಅದು ದೇವರ ಕುರಿತಾದಂತಹ ಅನೇಕ ತಪ್ಪು ತಿಳುವಳಿಕೆಗಳಿಗೆ ವಿರುದ್ಧವಾಗಿ ಹೋಗುತ್ತದೆ. In the beginning, God created the heavens and earth. So heavens and earth and all the creation is his creation. He is outside of it. He is the creator. He is the cause of everything. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ಹೇಳುವಾಗ ಆತನು ಹೊರಗಿದ್ದುಕೊಂಡು ತಾನು ಸೃಷ್ಟಿಯನ್ನ ಮಾಡಿದನು. ಆತನು ಎಲ್ಲಾ ಸೃಷ್ಟಿಗೆ ಕಾರಣಕರ್ತನೇ ಹೊರತು ಆತನು ಒಂದು ಸೃಷ್ಟಿ ಮಾಡಲ್ಪಟ್ಟ ವಸ್ತುವಲ್ಲ. Now, when you classify the character of God, the attributes of God, there are mainly 2 divisions. ನಾವು ದೇವರ ಗುಣಲಕ್ಷಣಗಳನ್ನ ನಾವು ಬೇರೆ ಮಾಡುವುದಾದರೆ 2 ಪ್ರಾಮುಖ್ಯವಾದಂತಹ
ಗುಂಪುಗಳನ್ನ ನಾವು ವಿಂಗಡಿಸಬಹುದು. One is incommunicable attribute of God, means God's attribute he cannot share with anyone else. ದೇವರು ಮನುಷ್ಯನೊಟ್ಟಿಗೆ ಅಥವಾ ಇನ್ಯಾರೊಟ್ಟಿಗೂ ಆತನು ಹಂಚಿಕೊಳ್ಳದ ಅಥವಾ ಸಂಪರ್ಕಿಸಲಾರದಂತಹ ಗುಣಲಕ್ಷಣಗಳು. He cannot communicate with any creation. It is unique to him. That is incommunicable attributes. ದೇವರು ಬೇರೆ ಯಾರೊಟ್ಟಿಗೂ ಹಂಚಿಕೊಳ್ಳಲಾರದಂತಹ ಅಥವಾ ತನ್ನ ಸೃಷ್ಟಿಯೊಟ್ಟಿಗೂ ಕೂಡ ಹಂಚಿಕೊಳ್ಳಲಾರದಂತಹ ವಿಶೇಷವಾದಂತಹ ವಿಶಿಷ್ಟ ಗುಣಲಕ್ಷಣಗಳು ಒಂದು ಭಾಗ. Normally it is known as omni attributes. ಅದನ್ನ ನಾವು ಸರ್ವತ್ವ ಅಥವಾ ಸರ್ವತ್ವದ ಗುಣಲಕ್ಷಣಗಳು ಎಂಬುದಾಗಿ ನಾವು ಕರೆಯುತ್ತೇವೆ. One is the omnipotence of God. God is all powerful. ದೇವರು ಆತನು ಸರ್ವಶಕ್ತನು ಮೊದಲನೇದಾಗಿ. And then his presence, he is omnipresent. ಮತ್ತು ಆತನು ಸರ್ವವ್ಯಾಪಿಯಾಗಿದ್ದಾನೆ. Thirdly, omniscience, he knows everything. ಮತ್ತು ಆತನು ಸರ್ವಜ್ಞಾನಿ ಆಗಿದ್ದಾನೆ, ಆತನಿಗೆ ಎಲ್ಲವೂ ಗೊತ್ತು. And these are attributes that he cannot share with anyone else. ಇದು ದೇವರಿಗೆ ಮಾತ್ರ ಸೀಮಿತವಾಗಿರುವಂತಹ ವಿಶಿಷ್ಟ ಗುಣಲಕ್ಷಣಗಳು. In that you can say the eternality of God and the unchangeableness of God. This is something that no one can share with God. ಮತ್ತು ದೇವರ ನಿತ್ಯತ್ವ ಮತ್ತು ಬದಲಾವಣೆ, unchangeableness of God. ಮತ್ತು ಬದಲಾಗದಂತಹ ದೇವರ ಗುಣಲಕ್ಷಣ ಇದು ಕೂಡ ಆತನಿಗೆ ಮಾತ್ರ ಸೀಮಿತವಾದಂತಹ ವಿಶಿಷ್ಟ ಗುಣಲಕ್ಷಣಗಳು. We are changing people. Everything around us is changing. ನಾವು ಬದಲಾಗುವಂತಹ ಜನರು, ನಮ್ಮ ಸುತ್ತಲಿರುವಂತದ್ದೆಲ್ಲವೂ ಅದು ಬದಲಾಗುತ್ತದೆ. So the first thing is God's attribute that he cannot share with any of his creation. ಮೊದಲನೇದಾಗಿ ದೇವರು ಯಾರೊಟ್ಟಿಗೂ ಅಥವಾ ತನ್ನ ಸೃಷ್ಟಿಯೊಟ್ಟಿಗೂ ಕೂಡ ಆತನು ಹಂಚಿಕೊಳ್ಳಲಾರದಂತಹ ಅಥವಾ ಆತನಿಗೆ ಮಾತ್ರ ಸೀಮಿತವಾಗಿರುವಂತಹ ಗುಣಲಕ್ಷಣಗಳು. God is an eternal God. He has no beginning or end. ದೇವರು ಆತನು ನಿತ್ಯತ್ವವಾದಂತಹ ದೇವರಾಗಿದ್ದಾನೆ, ಆತನಿಗೆ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ. And Bible calls it he is the Alpha and the Omega. ಮತ್ತು ಸತ್ಯವೇದವು ಆತನನ್ನ ಆಲ್ಫಾ ಮತ್ತು ಒಮೆಗಾ ಎಂಬುದಾಗಿ ಕರೆಯುತ್ತದೆ. Secondly, he is an unchanging God. There is no change in God. ಎರಡನೇದಾಗಿ ಆತನು ಬದಲಾಗದಂತಹ ದೇವರಾಗಿದ್ದಾನೆ. And the second division of the attributes of God, what can be communicated, what can be shared with man. ದೇವರ ಗುಣಲಕ್ಷಣಗಳಲ್ಲಿ ಎರಡನೆಯ ವರ್ಗವನ್ನು ನಾವು ನೋಡುವಾಗ ಅದು ತಾನು ಮನುಷ್ಯನೊಟ್ಟಿಗೆ ದೇವರಿಗೂ ಮನುಷ್ಯನಿಗೂ ಸಾಮಾನ್ಯವಾಗಿರುವಂತಹ ಗುಣಲಕ್ಷಣಗಳು. Or God can share it with man. Man also has that capacity, maybe in a smaller level. ಅಂದರೆ ದೇವರಿಗೂ ಮನುಷ್ಯನಿಗೂ ಇರುವಂತಹ ಒಂದೇ ವಿಧವಾದಂತಹ ಗುಣಲಕ್ಷಣಗಳು, ಆದರೆ ಮನುಷ್ಯನಲ್ಲಿ ದೇವರಿಗಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿರುವಂತಹ ಗುಣಲಕ್ಷಣಗಳು. One of it is the love of God. ಅದರಲ್ಲಿ ಮೊದಲನೇದು ದೇವರ ಪ್ರೀತಿ. We also can share in that. ನಾವು ಕೂಡ ದೇವರು ಪ್ರೀತಿ ಆಗಿರೋ ಪ್ರಕಾರ ನಾವು ಕೂಡ ಪ್ರೀತಿಸುವವರಾಗಿದ್ದೇವೆ. Of course, there's a great level difference. Okay, God is completely love, and we can share in that. God has poured that love in our heart once you become a believer. ದೇವರ ಪ್ರೀತಿಯಲ್ಲೂ ಮನುಷ್ಯನ ಪ್ರೀತಿಯಲ್ಲೂ ಅತ್ಯಂತ ದೊಡ್ಡ ಅಂತರವಿದೆ. ಆತನು ಪರಿಪೂರ್ಣವಾದಂತಹ ಪ್ರೀತಿಯೇ ಆತನಾಗಿದ್ದಾನೆ, ಆದರೆ ಮನುಷ್ಯನು ದೇವರ ಪ್ರೀತಿಯಲ್ಲಿ ಸ್ವಲ್ಪವನ್ನು ಮಾತ್ರ ಆತನು ಹೊಂದಿದವನಾಗಿ ಆತನು ಕೂಡ ಪ್ರೀತಿಸುವ ವ್ಯಕ್ತಿಯಾಗಿದ್ದಾನೆ. The holiness of God. ದೇವರ ಪರಿಶುದ್ಧತೆ. Bible says, "Be holy, for I am holy." So we can share in that. ದೇವರ ವಾಕ್ಯವು ಹೇಳುತ್ತದೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ಈ ಗುಣಲಕ್ಷಣಗಳನ್ನ ನಾವು ಕೂಡ ಹಂಚಿಕೊಳ್ಳಬಹುದು. Mercy, truth, justice, these are all attributes of God that we can also have a part in it. ಕರುಣೆ, ಪ್ರೀತಿ ಮತ್ತು ಸಮಾಧಾನ, ಶಾಂತಿ, ಇದು ನಾವು ದೇವರೊಟ್ಟಿಗೆ ಹಂಚಿಕೊಳ್ಳಬಹುದಾದಂತಹ ಗುಣಲಕ್ಷಣಗಳಾಗಿವೆ. If you divide it again, there is moral attribute and non-moral moral attributes.
ನೀವು ಮತ್ತೆ ಆ ದೇವರಿಗೂ ಮನುಷ್ಯರಿಗೂ ಇರುವಂತಹ ಸಾಮಾನ್ಯವಾದ ಗುಣಲಕ್ಷಣಗಳನ್ನ ಮತ್ತೆ ವರ್ಗೀಕರಿಸುವುದಾದರೆ ಅಲ್ಲಿ ನೈತಿಕವಾದಂತಹ ಗುಣಲಕ್ಷಣಗಳು ಮತ್ತು ಅನೈತಿಕವಾದಂತಹ ಗುಣಲಕ್ಷಣಗಳು ಎಂಬುದಾಗಿ ನಾವು ಅಥವಾ ನೈತಿಕವಲ್ಲದ ಗುಣಲಕ್ಷಣಗಳು ಎಂಬುದಾಗಿ ವರ್ಗೀಕರಿಸಬಹುದು. The justice of God, the love of God, the holiness of God, these are all moral attributes. ದೇವರ ನೀತಿ, ದೇವರ ಪ್ರೀತಿ ಮತ್ತು ದೇವರ ನ್ಯಾಯ ತೀರ್ಪು ಇದೆಲ್ಲವೂ ಅದು ಒಂದು ನೈತಿಕವಾದಂತಹ ದೇವರ ಗುಣಲಕ್ಷಣಗಳು. The eternality and unchangeableness of God, that is non-moral attributes. ದೇವರ ನಿತ್ಯತ್ವ ಮತ್ತು ಆತನ ಬದಲಾಗದ ಲಕ್ಷಣ ಅದು ನೈತಿಕವಲ್ಲದ ಗುಣಲಕ್ಷಣಗಳು. Okay, now let's look at a few other things. ನಾವು ಮತ್ತೆ ಕೆಲವು ಸಂಗತಿಗಳನ್ನು ನೋಡಿಕೊಳ್ಳೋಣ. One, the simplicity of God. What does it mean? Don't think it is simple means a simple. Simplicity means God cannot be divided. ದೇವರ ಸರಳತೆ ಅಥವಾ ಸಾಮಾನ್ಯತೆ ಕುರಿತಾಗಿ ನಾವು ನೋಡುವಾಗ ಅದರ ಅರ್ಥ ದೇವರನ್ನ ವರ್ಗೀಕರಿಸಲಿಕ್ಕೆ ಸಾಧ್ಯವಿಲ್ಲ. He is indivisible. ಆತನು ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯವಾಗದಂತ ವ್ಯಕ್ತಿಯಾಗಿದ್ದಾನೆ. God is not a mixture of different components. ದೇವರು ಎಲ್ಲಾ ವಸ್ತುಗಳು ಕೂಡಿ ಮಾಡಲ್ಪಟ್ಟಂತಹ ಒಬ್ಬ ವ್ಯಕ್ತಿಯಲ್ಲ. God cannot be divided. He is not like any other compound material. He is undividable. ಅನೇಕ ವಸ್ತುಗಳಿಂದ ಮಾಡಲ್ಪಟ್ಟಂತಹ ಒಂದು ವಸ್ತುವನ್ನ ಯಾವ ರೀತಿ ವಿಭಾಗಿಸಬಹುದೋ ಆ ರೀತಿ ದೇವರನ್ನ ವಿಭಾಗಿಸಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದ್ರೆ ಆತನು ವಿಭಾಗಿಸಲಿಕ್ಕೆ ಅಸಾಧ್ಯವಾದಂತ ವ್ಯಕ್ತಿ. Secondly, God is a unity. ಎರಡನೇದಾಗಿ ಹೇಳುವಾಗ ದೇವರು ಆತನು ಒಬ್ಬ God is a unity. You can read two verses. One is Deuteronomy 6 verse 4. ದೇವರು ಆತನು ಏಕತೆ ಉಳ್ಳಂತ ದೇವರು ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. Yeah, so God is a unity. He is one. ಆತನು ಏಕತೆಯುಳ್ಳಂತ ದೇವರು, ಅಂದರೆ ಆತನು ಒಬ್ಬನೇ. 1 Timothy 2:5 also gives the same meaning. ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. 1 Timothy 2:5, you can read that. So Deuteronomy 6:4, Old Testament, New Testament, 1 Timothy 2:5. ನಾವು ಹೊಸ ಒಡಂಬಡಿಕೆಯಲ್ಲಿ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿಯೂ ನಾವು ದೇವರು ಏಕನಾಗಿದ್ದಾನೆ ಅಥವಾ ಏಕತೆ ಉಳ್ಳಂತ ದೇವರು ಎಂಬುದಾಗಿ ನಾವು ನೋಡಬಹುದು. 1 ತಿಮೋಥಿ 2:5ನೇ ವಚನ, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. In the Old Testament, the revelation, the unity of God is emphasized for the nation of Israel. ಹಳೆ ಒಡಂಬಡಿಕೆಯ ಪ್ರಕಟಣೆಯಲ್ಲಿ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನನ್ನು ಪ್ರಕಟಿಸಿಕೊಂಡಾಗ ಆತನು ಏಕತ್ವ ಉಳ್ಳಂತ ದೇವರು ಅಥವಾ ಆತನೇ ಏಕ ದೇವರು ಎಂಬುದಾಗಿ ಆತನು ತನ್ನ ಜನರಾದಂತ ಇಸ್ರಾಯೇಲರಿಗೋಸ್ಕರ ಪ್ರಕಟಿಸಿಕೊಂಡನು. Because they were living around, they were surrounded by people who were idol worshippers. ಯಾಕಂದರೆ ಇಸ್ರಾಯೇಲರನ್ನು ನೋಡುವಾಗ ಅವರು ವಿಗ್ರಹ ಆರಾಧಕರಾದಂತಹ ಜನರಿಂದ ಅವರು ಸುತ್ತುವರಿಯಲ್ಪಟ್ಟಿದ್ದರು. So the unity of God was emphasized, that God is one. ಆದ್ದರಿಂದಲೇ ದೇವರ ಏಕತೆ ಅಥವಾ ದೇವರು ಒಬ್ಬನಾಗಿದ್ದಾನೆ ಎಂಬಂತಹ ಆ ಒಂದು ವಿಷಯ ಇಸ್ರಾಯೇಲರಿಗಾಗಿ ಮಾಡಲ್ಪಟ್ಟಿತು. But in the Old Testament itself, you can see about the plurality in God. Even though God is one, there is a plurality which is there even in the Old Testament. ನಾವು ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರು ಆತನು ಏಕ ವ್ಯಕ್ತಿಯಾಗಿದ್ದರೂ ಕೂಡ ಆತನಲ್ಲಿ ಬಹುತ್ವ ಇರುವುದನ್ನ ನಾವು ನೋಡಬಹುದು. ಆತನು ಏಕ ವ್ಯಕ್ತಿ ಆದರೂ ಆತನಲ್ಲಿ ಬಹುತ್ವ ಉಂಟು. We will talk about that when we come to the subject of the Trinity of God. ನಾವು ಈ ವಿಷಯವನ್ನ ದೇವರ ಬಹುತ್ವದ ಕುರಿತಾಗಿ ಆ ದೇವರ ತ್ರಯೇಕತ್ವವನ್ನು ನೋಡುವಾಗ ಮಾತಾಡೋಣ. The very creation, God is telling, let us make man in our image.
ದೇವರು ತನ್ನ ಸೃಷ್ಟಿ ಕಾರ್ಯದಲ್ಲಿ ಮನುಷ್ಯನನ್ನ ನಮ್ಮ ಹೋಲಿಕೆಗೆ ಸರಿಯಾಗಿ ನಾವು ಮಾಡೋಣ ಎಂಬುದಾಗಿ ಹೇಳುವುದೇ ಆತನ ಬಹುತ್ವವನ್ನು ಸೂಚಿಸುತ್ತದೆ. Even though it doesn't say three, but we can see that there's a plurality in that one God. ಅಲ್ಲಿ 3 ವ್ಯಕ್ತಿಗಳಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಡದೆ ಹೋದರೂ ಅಲ್ಲಿ ನಾವು ಎಂಬಂತ ಪದ ಪ್ರಯೋಗ ದೇವರು ಬಹುತ್ವ ಉಳ್ಳಂತ ದೇವರು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. When you come to Isaiah, there are more clearer passages that the Lord sent me, his spirit sent me. So the Lord, me and spirit, those expressions we see in the book of Isaiah. ನಾವು ಯೆಶಾಯನ ಗ್ರಂಥಕ್ಕೆ ಬರುವಾಗ ಅಲ್ಲಿ ದೇವರ ಬಹುತ್ವದ ಕುರಿತಾಗಿ ಇನ್ನೂ ಸ್ಪಷ್ಟವಾದ ಮಾತುಗಳು ಕೊಡಲ್ಪಟ್ಟಿವೆ. ಅಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ ದೇವರು ನನ್ನನ್ನ ಕಳುಹಿಸಿದನು, ದೇವರ ಆತ್ಮನು ನನ್ನನ್ನ ಕಳುಹಿಸಿದನು ಎಂಬುದಾಗಿ ಹೇಳಲ್ಪಟ್ಟಿರುವಂತಹ ವಚನಗಳು ದೇವರ ಬಹುತ್ವವನ್ನು ನಮಗೆ ಸ್ಪಷ್ಟವಾಗಿ ತೋರಿಸುತ್ತವೆ. When you come to the New Testament, you get a clearer idea that one God, the unity of God, also has a triunity. ಆದರೆ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಏಕದೇವರಾದ ಆ ದೇವರಲ್ಲಿ ಬಹುತ್ವ ಅಥವಾ ತ್ರಯೇಕತ್ವ ಉಂಟು ಎಂಬುದಾಗಿ ನಮಗೆ ಇನ್ನೂ ಸ್ಪಷ್ಟವಾಗುತ್ತದೆ. Okay, so we see the unity of God. There is one God. ನಾವು ಆದ್ದರಿಂದ ದೇವರ ಏಕತೆಯನ್ನ ನಾವು ನೋಡಿಕೊಳ್ಳುತ್ತೇವೆ, ಅಂದರೆ ದೇವರು ಒಬ್ಬನೇ. In the essence of God, if we can say it like that, God is one. ದೇವರ ಆತನ ಸಾರಾಂಶವನ್ನು ನಾವು ನೋಡುವಾಗ ಆತನು ಒಬ್ಬನೇ ಆಗಿದ್ದಾನೆ. Next we see the eternity and eternality of God. ನಂತರ ನಾವು ನೋಡುವಾಗ ದೇವರ ನಿತ್ಯತ್ವ ಅಥವಾ ವಾಟ್ ಇಸ್ ಇಟ್ ಅಂಕಲ್? would you please repeat it? Eternality means ನಿತ್ಯಕಾಲಕ್ಕೆ ಇರುವಾತನು. ದೇವರ ನಿತ್ಯತ್ವ ಅಥವಾ ನಿತ್ಯ ಅಸ್ತಿತ್ವ. It means God exists endlessly and there was no succession or time or events to change. He always existed. I am that I am. ದೇವರ ನಿತ್ಯ ಅಸ್ತಿತ್ವದ ಕುರಿತಾಗಿ ನಾವು ಮಾತನಾಡುವಾಗ ಅದರ ಅರ್ಥವೇನೆಂದರೆ ಆತನಿಗೆ ಒಂದು ಸಮಯದ ಅಥವಾ ಕಾಲದ ನಿಗದಿಯನ್ನ ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಆತನು ನಿರಂತರಕ್ಕೂ ಇರುವಂತಹ ದೇವರು, ಹಿಂದೆಯೂ ಇದ್ದಂತಹ ದೇವರು ಎಂಬುದಾಗಿ ಹೇಳುವಾಗ ಆತನು ಇರುವಾತನಾಗಿದ್ದಾನೆ ಎಂಬುದಾಗಿ ತನ್ನ ಕುರಿತಾಗಿ ತಾನು ಹೇಳುತ್ತಾನೆ. Let's read Psalm 90 verse 2. ನಾವು ಕೀರ್ತನೆ 90ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಸಾವಿರ ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನಿನ ದಿನದಲ್ಲಿ verse 2. 90ನೇ ಕೀರ್ತನೆ 2ನೇ ವಚನ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗಯುಗಾಂತರಗಳಲ್ಲಿಯೂ ನೀನೇ ದೇವರು. Yeah, you are God from everlasting to everlasting. ಅಲ್ಲಿ ಯುಗಯುಗಾಂತರಗಳಲ್ಲಿಯೂ ನೀನು ದೇವರು ಎಂಬುದಾಗಿ ಹೇಳಲ್ಪಟ್ಟಿದೆ. Another attribute of God, that God is infinite, that God is without any limitation or termination. ನಾವು ದೇವರ ಇನ್ನೊಂದು ಗುಣಲಕ್ಷಣಗಳನ್ನು ನಾವು ನೋಡಿಕೊಳ್ಳುವಾಗ ಆತನು ಅಮರತ್ವ ಉಳ್ಳಂತ ದೇವರು, ಅಥವಾ ಆತನನ್ನ ಅನಂತನಾದಂಥ ದೇವರು, ಅಥವಾ ಆತನಿಗೆ ಯಾವುದೇ ಪರಿಮಾಣ ಅಥವಾ ಆತನನ್ನ ಮಿತಿಗೊಳಿಸಲಿಕ್ಕೆ ಸಾಧ್ಯವಿಲ್ಲ. Read Acts 17:28. ನಾವು ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 28ನೇ ವಚನ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. Okay, 17:20. Yeah. Okay, we are in him. There is no finitude about God. ದೇವರಿಗೊಂದು ಮಿತಿ ಇಲ್ಲ. Is infinite. 24 ಅಂತ. Yeah, 24. Please read it. ಜಗತ್ತನ್ನು ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಯಲ್ಲಿ
ವಾಸ ಮಾಡುವವನಲ್ಲ. Okay. Anyhow, there is no finitude in God. He is infinite. ದೇವರು ಆತನು ಮಿತಿ ಇಲ್ಲದಂತಹ ದೇವರು, ಆತನಿಗೆ ಯಾವುದೇ ಎಲ್ಲೆ ಇಲ್ಲ. The next character is immutable. There is no changes in God. ನಾವು ದೇವರ ಇನ್ನೊಂದು ಗುಣಲಕ್ಷಣವನ್ನ ನಾವು ನೋಡಿಕೊಳ್ಳುವಾಗ ಬದಲಾಗದಂತಹ ದೇವರು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಆತನು ಬದಲಾಗಲಾರನು. Malachi chapter 3 verse 6. ಮಲಾಕಿಯ ಗ್ರಂಥ, the last book of the Old Testament, chapter 3 verse 6. 3ನೇ ಅಧ್ಯಾಯ 6ನೇ ವಚನ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. God is an unchanging God, immutability. ದೇವರು ಆತನು ಮಾರ್ಪಡದಂತಹ ದೇವರಾಗಿದ್ದಾನೆ. We know the New Testament verse, Hebrews 13:8. Jesus Christ is the same yesterday, today and forever. ನಾವು ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯರಿಗೆ ಬರೆದ ಗ್ರಂಥ 13ನೇ ಅಧ್ಯಾಯ, ಇಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ಯೇಸು ಕ್ರಿಸ್ತ ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. James chapter 1 verse 17. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿಯೂ ಕೂಡ ನಾವು ನೋಡಿಕೊಳ್ಳುತ್ತೇವೆ. The second part of every good gift and every perfect gift is from above, coming down from the Father of lights, with whom there is no variations or shadow due to change. Which was uncle? 1:17. 1ನೇ ಅಧ್ಯಾಯ 17ನೇ ವಚನ. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. Okay, another character of God is the omnipresence. We looked at the omni character attributes, omnipresence of God. What does it mean? ನಾವು ದೇವರ ಸರ್ವತ್ವಗಳ ಕುರಿತಾಗಿ ಅಥವಾ ಸರ್ವಭೌಮತ್ವ ಎಂಬಂತಹ ಒಂದು ಗುಣಲಕ್ಷಣಗಳ ಕುರಿತಾಗಿ ನಾವು ನೋಡಿಕೊಳ್ಳುವಾಗ ಆತನು ಸರ್ವವ್ಯಾಪಿಯು ಎಂಬುದಾಗಿ ಹೇಳುತ್ತೇವೆ. ಅದರ ಅರ್ಥವೇನು? God is present everywhere at the same time. ದೇವರು ಒಂದೇ ಸಮಯದಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದಾನೆ. Psalm 139 that talks about these three omni attributes of God all together in one psalm, that is Psalm 139. ನಾವು ಕೀರ್ತನೆ 1ನೇ ಅಧ್ಯಾಯ 39ನೇ ವಚನದಲ್ಲಿ ನಾವು ನೋಡುವಾಗ ಆತನ Psalm 139 ಕೀರ್ತನೆ 139ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ಎಲ್ಲಾ ಗುಣಲಕ್ಷಣಗಳು ಒಂದೇ ಸ್ಥಳದಲ್ಲಿ ಕೊಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. It talks about the presence of God, Psalm 139 7 to 11. ನಾವು 139ನೇ ಕೀರ್ತನೆ 7ರಿಂದ 11ನೇ ವಚನಗಳವರೆಗೆ ನಾವು ನೋಡಿಕೊಳ್ಳೋಣ. Shall I read uncle? Yes. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಆರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯೂ ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡರೇನು. So God is present everywhere at the same time. ಇಲ್ಲಿ ನಾವು ನೋಡುವಾಗ ದೇವರು ಒಂದೇ ಸಮಯದಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಇರಬಲ್ಲನು. But be careful, that doesn't mean that God is in everything. ಅದರ ಅರ್ಥ ನಾವು ಎಚ್ಚರ ವಹಿಸಬೇಕು. ಅದರ ಅರ್ಥ ದೇವರು ಎಲ್ಲಾ ವಸ್ತುಗಳಲ್ಲಿಯೂ ಇದ್ದಾನೆ ಎಂಬುದಾಗಿ ಅಲ್ಲ. That is pantheism, saying that God is in Malayalam kallilum means bandayalliyu elladalliyu devriddane. That is wrong, that is false. But God's presence is everywhere at the same time.
ನಾವು ಈ ದೇವರು ಎಲ್ಲದರಲ್ಲಿಯೂ ಇದ್ದಾನೆ ಎಂಬುದಾಗಿ ಹೇಳುವಾಗ, ಕಲ್ಲಲ್ಲಿಯೂ ಮಣ್ಣಲ್ಲಿಯೂ ಮರದಲ್ಲಿಯೂ ಎಲ್ಲದರಲ್ಲಿಯೂ ಇದ್ದಾನೆ ಎಂಬುದಾಗಿ ಹೇಳುವಾಗ, ಮಲಯಾಳಂನಲ್ಲಿ ಹೇಳುವ ಹಾಗೆ ಅದರ ಅರ್ಥ ನಾವು ದೇವರನ್ನ ಅದ್ವೈತತ್ವಕ್ಕೆ ನಾವು ಒಯ್ಯುತ್ತಿದ್ದೇವೆ, ಅದರ ಅರ್ಥವಲ್ಲ. But God is present everywhere at the same time. ಅದರ ಅರ್ಥ ದೇವರು ಒಂದೇ ಸಮಯದಲ್ಲಿ ಎಲ್ಲಾ ಸ್ಥಳಗಳಲ್ಲಿಯೂ ಇರಬಲ್ಲನು. Secondly, then we see the omniscience of God. ನಂತರ ನಾವು ದೇವರ ಸರ್ವಜ್ಞಾನತ್ವ ಅಥವಾ ಸರ್ವ ಜ್ಞಾನಿಯು ಎಂಬುದಾಗಿ ನಾವು ಕರೆಯುತ್ತೇವೆ. The same Psalm verse 16. ನಾವು ಅದೇ 139ನೇ ಕೀರ್ತನೆ 16ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು, ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. Verse 1 and 2 says, you searched me and you know me, you know my sitting down, my rising up, and my thoughts from afar. ನಾವು 139ನೇ ಕೀರ್ತನೆ ಅದೇ 1 ಮತ್ತು 2ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ, ಯೆಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. Verse 6 says, such knowledge is too wonderful for me, it is high, I cannot attain it. 6ನೇ ವಚನವು, ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ, ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. So God's omniscience means God knows all things actual and possible. ದೇವರ ಸರ್ವಜ್ಞಾನತ್ವ ಎಂಬುದಾಗಿ ನಾವು ಹೇಳುವಾಗ ಅದರ ಅರ್ಥ ದೇವರು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ, ಇರುವಂತಹ ಸಂಗತಿಗಳು ಆತನಿಗೆ ಗೊತ್ತು, ಮುಂದೆ ಸಂಭವಿಸಬಹುದಾದಂಥದ್ದು ಯಾವುದಾದರೂ ಇದ್ದರೆ ಅದು ಕೂಡ ಆತನಿಗೆ ಗೊತ್ತು. What actual and what is possible ಅಂದ್ರೆ ನಿಜವಾದದ್ದು ಗೊತ್ತಿದೆ, ಏನು ಆಗಬಹುದು ಎಲ್ಲ, ಎವ್ರಿಥಿಂಗ್ he knows. ವಾಸ್ತವಿಕವಾದಂತಹ ಸಂಗತಿಗಳು ಆತನಿಗೆ ಗೊತ್ತು ಮತ್ತು ಮುಂದೆ ಯಾವುದಾದರೂ ಸಂಗತಿಗಳು ಸಂಭವಿಸುವುದಿದ್ದರೂ ಎಲ್ಲ ಆತನ ಜ್ಞಾನದಲ್ಲಿದೆ. Look at Psalm 147 verse 4. ನಾವು 147ನೇ ಕೀರ್ತನೆ 4ನೇ ವಚನವನ್ನು ನೋಡಿಕೊಳ್ಳೋಣ. He knows, he determines the number of the stars, he gives to all of them their names. 147ನೇ ಕೀರ್ತನೆ 4ನೇ ವಚನ, ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. The next thing we see is the omnipotence of the Lord. God is almighty. ನಾವು ನಂತರ ನೋಡಿಕೊಳ್ಳುವಾಗ ದೇವರ ಸರ್ವಶಕ್ತತ್ವ ಅಥವಾ ದೇವರು ಸರ್ವಶಕ್ತನು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. What does it mean? ಅದರ ಅರ್ಥವೇನು? Is there anything God cannot do? ದೇವರಿಗೆ ಅಸಾಧ್ಯವಾದಂತಹ ಅಥವಾ ಮಾಡಲಾಗದಂತಹ ಯಾವುದಾದರೂ ಕಾರ್ಯ ಉಂಟಾ? There are two statements in the Bible. Is there anything too hard for the Lord? ದೇವರ ವಾಕ್ಯದಲ್ಲಿ, ಸತ್ಯವೇದದಲ್ಲಿ 2 ಕಡೆ ದೇವರಿಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ ಎಂಬುದಾಗಿ ಪ್ರಶ್ನೆಗಳು ಕೇಳಲ್ಪಟ್ಟಿವೆ. So we know that everything is possible with God. ನಮಗೆ ಗೊತ್ತು ದೇವರಿಗೆ ಎಲ್ಲವೂ ಸಾಧ್ಯ. But there are some things God cannot do. ಆದರೆ ದೇವರು ಮಾಡಲು ಅಸಾಧ್ಯವಾದಂತಹವುಗಳು ಕೂಡ ಕೆಲವು ಉಂಟು. Bible says God cannot lie. ದೇವರ ವಾಕ್ಯವು ಹೇಳುತ್ತದೆ ಆತನು ಸುಳ್ಳು ಹೇಳಲಾರನು. So when we say God is all powerful, we have to understand that God can do everything in harmony with his nature. ನಾವು ದೇವರು ಸರ್ವಶಕ್ತನು ಎಂಬುದಾಗಿ ಹೇಳುವಾಗ ತಿಳಿದುಕೊಳ್ಳಬೇಕಾದಂತಹ ಸತ್ಯಾಂಶವೇನೆಂದರೆ ಆತನು ತನ್ನ ಗುಣಲಕ್ಷಣಗಳಿಗೆ ಸೂಕ್ತವಾದಂತಹ ಕಾರ್ಯಗಳನ್ನು ಮಾತ್ರ ಆತನು ಮಾಡುತ್ತಾನೆ. God cannot sin. ದೇವರು ಸುಳ್ಳು ಹೇಳಲಿಕ್ಕೆ ಸಾಧ್ಯವಿಲ್ಲ. ಪಾಪ ಮಾಡಲಿಕ್ಕೆ, he cannot sin. ಆತನು ಪಾಪ ಮಾಡಲಿಕ್ಕೆ ಸಾಧ್ಯವಿಲ್ಲ. He cannot tell a lie. ಆತನು ಸುಳ್ಳು ಹೇಳಲಿಕ್ಕೆ ಸಾಧ್ಯವಿಲ್ಲ. But otherwise God can do everything that is in harmony with his nature. ಅದರ ಹೊರತಾಗಿ ದೇವರು ತನ್ನ ಗುಣಲಕ್ಷಣಗಳಿಗೆ ಸೂಕ್ತವಾದಂತಹ ಎಲ್ಲ ಕಾರ್ಯಗಳನ್ನು ಆತನು ಮಾಡಬಹುದು. So Psalm 139 is a combination of the almighty, all-knowing, everywhere present God's summary is given in Psalm 139.
ನಾವು ಕೀರ್ತನೆ 139ರಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ಸರ್ವಶಕ್ತತೆಯನ್ನ ನಾವು ನೋಡುತ್ತೇವೆ. ಆತನು ಸರ್ವಜ್ಞಾನಿ, ಸರ್ವಶಕ್ತನು, ಸರ್ವವ್ಯಾಪಿಯು. ಈ ಎಲ್ಲ ಗುಣಲಕ್ಷಣಗಳು ಒಂದೇ ಸ್ಥಳದಲ್ಲಿ ಕೊಡಲ್ಪಟ್ಟಿದೆ. So David is telling, search me, O God. He knows everything, but he is asking God to search him. ಆದ್ದರಿಂದ ದಾವೀದನು ಹೇಳುತ್ತಾನೆ, ನನ್ನನ್ನ ಪರಿಶೋಧಿಸಿ ಸಂಪೂರ್ಣ ತಿಳಿದುಕೋ. ದೇವರಿಗೆ ಎಲ್ಲಾ ಗೊತ್ತು, ಆದರೂ ಕೂಡ ದಾವೀದನು ನನ್ನನ್ನ ತಿಳಿದುಕೋ ಎಂಬುದಾಗಿ ಆತನಿಗೆ ಹೇಳುತ್ತಾನೆ. Another attribute of God is his sovereignty. ದೇವರ ಇನ್ನೊಂದು ಗುಣಲಕ್ಷಣವನ್ನು ನಾವು ನೋಡುವಾಗ ಆತನು ಸಾರ್ವಭೌಮನು. What does it mean? He is a chief supreme ruler of the universe. ಅದರ ಅರ್ಥವೇನೆಂದರೆ ಆತನೇ ಈ ಲೋಕದ ಪ್ರಮುಖವಾದಂತಹ ಮತ್ತು ಉನ್ನತವಾದಂತಹ ಕೆಲಸ ಎಲ್ಲದರ ಮೇಲೆ ಸುಪ್ರೀಂ ರೂಲರ್. ಆತನೇ ಎಲ್ಲದರ ಮೇಲೆ ಆಳ್ವಿಕೆ ನಡೆಸುವ ಆತನು ಸಾರ್ವಭೌಮನು. In other words, everything is under God's control, including coronavirus. ಅದರ ಅರ್ಥ ಎಲ್ಲವೂ ಕೂಡ ದೇವರ ಅಧೀನದಲ್ಲಿದೆ, ಈ ಕೊರೋನಾ ವೈರಸ್ ಕೂಡ. There is no surprise for God. ದೇವರಿಗೆ ಆಶ್ಚರ್ಯವಾಗುವಂತ ಸಂಗತಿಗಳು ಯಾವುದೂ ಇಲ್ಲ. For us, many things are surprise, or we never expected that. But for God, there is no surprise. Everything is under His control. ನಮಗೆ ನೋಡುವಾಗ ಅನೇಕ ಸಂಗತಿಗಳು ನಮಗೆ ಆಶ್ಚರ್ಯ ಉಂಟು ಮಾಡುವಂತವುಗಳಾಗಿವೆ. ಆದರೆ ದೇವರಿಗೆ ಯಾವ ಸಂಗತಿಯೂ ಕೂಡ ಮರೆಯಾಗಿಲ್ಲ. ಎಲ್ಲ ಆತನ ಹತೋಟಿಯಲ್ಲಿದೆ. ಆತನಿಗೆ ಆಶ್ಚರ್ಯವಾಗಲಿಕ್ಕೆ ಸಾಧ್ಯವಿಲ್ಲ. Someone said like this, there is no emergency meeting in heaven. ಯಾರೋ ಈ ರೀತಿ ಹೇಳಿದರು, ಪರಲೋಕದಲ್ಲಿ ತುರ್ತು ಸಭೆ ಎಂಬುವಂಥದ್ದು ಇಲ್ಲ. God is not surprised by anything. ದೇವರು ಯಾವುದೇ ವಿಷಯಗಳ ಕುರಿತಾಗಿ ಆತನು ಆಶ್ಚರ್ಯ ಪಡುವುದಿಲ್ಲ. In a time like this, when we see our dear ones, many of them dying, going to be with the Lord, so many people, we have to understand that this is a surprise to the world last 1.5 years, but everything is under God's control. ನಾವು ಈ ದಿನಮಾನಗಳನ್ನ ನಾವು ನೋಡುವಾಗ ದಾಟಿ ಹೋಗುತ್ತಿರುವಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ನಮ್ಮ ಅನೇಕ ಪ್ರಿಯರನ್ನ ನಾವು ಕಳೆದುಕೊಂಡಿದ್ದೇವೆ. ಅನೇಕರು ಈ ಲೋಕವನ್ನ ಬಿಟ್ಟು ಹೊರಟು ಹೋದರು. ಆದರೆ ಇವು ಕಳೆದ 1.5 ವರ್ಷ ನಮಗೆ ಅನೇಕ ಆಶ್ಚರ್ಯವನ್ನ ಸೂಚಿಸುವಂತಹ ಸಂಗತಿಗಳಾಗಿವೆ. ಆದರೆ ಒಂದು ತಿಳಿದುಕೊಳ್ಳಬೇಕು, ಇದೆಲ್ಲವೂ ಆತನ ಅಧೀನದಲ್ಲಿದೆ. He is a sovereign ruler of the universe. ಆತನು ಈ ಲೋಕವನ್ನ ಆಳುವಂತಹ ಸಾರ್ವಭೌಮನಾದಂತಹ ದೇವರು. Next one, we can see God's justice. ಮುಂದಿನದನ್ನ ನಾವು ನೋಡುವಾಗ ದೇವರ ನೀತಿ. In other words, God's absolute righteousness. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದೇವರ ಪರಿಪೂರ್ಣವಾದಂತ ನೀತಿವಂತಿಕೆ. In another way, God is not a respecter of any person. ಇನ್ನೊಂದು ಅರ್ಥ ಅಂದರೆ ದೇವರು ಯಾವ ವ್ಯಕ್ತಿಯನ್ನೂ ಕೂಡ ಆತನು ತನಗಿಂತ ಹೆಚ್ಚು ಗೌರವಿಸುವುದಿಲ್ಲ. ಪಕ್ಷಪಾತ ಇಲ್ಲದವನು, no respecter of person, ಮುಖಸ್ತುತಿ, ಪಕ್ಷಪಾತ ಇಲ್ಲದವನು. ಅದರ ಅರ್ಥ ಪಕ್ಷಪಾತವಿಲ್ಲದವನು. Acts 17:31. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 31ನೇ ವಚನ. Acts 17:31. ಯಾಕಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. God is no respecter of person. ದೇವರು ಯಾರಿಗೂ ಮುಖಸ್ತುತಿ ಮಾಡುವುದಿಲ್ಲ. God will give everyone what is his due. ದೇವರು ಪ್ರತಿಯೊಬ್ಬನಿಗೂ ಆತನ ಯೋಗ್ಯತೆಗೆ ತಕ್ಕ ಹಾಗೆ ಆತನಿಗೆ ಕೊಡಬೇಕಾದದನ್ನು ಕೊಡುತ್ತಾನೆ. ನೀತಿಗನುಸಾರವಾಗಿ ಲೋಕವನ್ನು ನ್ಯಾಯಿಸಿರುವ, he will rightly in justice he will judge the world. ಇಲ್ಲಿ ನೋಡುವಾಗ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅಂದರೆ ಆತನು ತನ್ನ ನೀತಿಗನುಸಾರವಾಗಿ ನ್ಯಾಯವಾಗಿ ಈ ಲೋಕವನ್ನ ನ್ಯಾಯ ತೀರಿಸುತ್ತಾನೆ. Another character of God is the goodness of God. ದೇವರ ಇನ್ನೊಂದು ಗುಣಲಕ್ಷಣ ನಾವು ನೋಡುವಾಗ ಆತನ ಒಳ್ಳೆಯ ಗುಣಲಕ್ಷಣ, ಒಳ್ಳೆತನ. It means God's bountiful dealings with his creatures.
He is so good. We read that God is good and he does good. ಅದರ ಅರ್ಥ ಆತನು ತನ್ನ ಸೃಷ್ಟಿಯೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸುವಂತವನಾಗಿದ್ದಾನೆ. ಯಾಕಂದ್ರೆ ನಾವು ಓದುತ್ತೇವೆ, ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುತ್ತಾನೆ. A bountiful God. He provides so much to his creation. ಆತನು ಅಪರಿಮಿತವಾದಂತಹ ದೇವರು, ತನ್ನ ಸೃಷ್ಟಿಗೆ ಆತನು ಅಗಾಧವಾಗಿ ಒದಗಿಸುವವನಾಗಿದ್ದಾನೆ. His love, his mercy, his kindness is all evident in our life. ಆತನ ಪ್ರೀತಿ, ಆತನ ಕರುಣೆ, ಆತನ ಕೃಪೆ, ಅದು ಎಲ್ಲವೂ ಅಗಾಧವಾಗಿ ಈ ಲೋಕಕ್ಕೆ ಕೊಡಲ್ಪಟ್ಟಿದೆ. Another attribute is God's love. ದೇವರ ಇನ್ನೊಂದು ಗುಣಲಕ್ಷಣ ದೇವರ ಪ್ರೀತಿ. What does it mean, the God's love? ದೇವರು ಆತನು ಪ್ರೀತಿ ಆಗಿದ್ದಾನೆ ಎಂಬುದಾಗಿ ಹೇಳುವುದರ ಅರ್ಥವೇನು? It's a perfection of God by which he is moved to save sinful man. ಅದರ ಅರ್ಥ ದೇವರು ಆತನು ಪರಿಪೂರ್ಣನು, ತನ್ನ ಪರಿಪೂರ್ಣತೆಯಿಂದ ಆತನು ಮುಂದೆ ಬಂದು ಮನುಷ್ಯನ ಆತನ ಪಾಪದಿಂದ ರಕ್ಷಿಸಲಿಕ್ಕೆ ಮುಂದೆ ಬಂದನು. It is that perfection of his attribute love that moved him to save sinful man. ಆತನ ಗುಣಲಕ್ಷಣವಾದಂತಹ ಪ್ರೀತಿ, ಆ ಪ್ರೀತಿಯ ಪರಿಪೂರ್ಣತೆಯಿಂದ ಆತನು ಮನುಷ್ಯನನ್ನ ಪಾಪದಿಂದ ರಕ್ಷಿಸಲಿಕ್ಕೆ ಬಂದನು. So that attribute motivated God to save man. ದೇವರ ಗುಣಲಕ್ಷಣವಾದಂತಹ ಪ್ರೀತಿಯು ಆತನನ್ನ ಪ್ರೋತ್ಸಾಹಿಸಿ ಮನುಷ್ಯನನ್ನ ರಕ್ಷಿಸುವ ಹಾಗೆ ಮಾಡಿತು. So the love of God is an expression of his goodness. ದೇವರ ಪ್ರೀತಿ ಅದು ತನ್ನ ಒಳ್ಳೆಯತನದ ಪ್ರದರ್ಶನವಾಗಿದೆ. John 3:16 we know, for God so loved the world that he gave his only begotten son. So that's what motivated him. The love of God motivated him to send his son and die on the cross for you and me. ನಾವು ಯೋಹಾನ ಸುವಾರ್ತೆ 3:16 ವಚನದಲ್ಲಿ ನಾವು ನೋಡಿಕೊಳ್ಳುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು ಎಂಬುದಾಗಿ ಆತನ ಕೊಟ್ಟನು ಎಂಬುದಾಗಿ ಹೇಳುವಾಗ, ದೇವರು ತನ್ನ ಮಗನನ್ನೇ ನಮಗೆ ಕೊಡುವಷ್ಟರ ಮಟ್ಟಿಗೆ ನಮ್ಮ ಮೇಲೆ ಆತನು ಪ್ರೀತಿ ತೋರಿಸಿದನು. The character of God is the attribute of his truth. He is a true God. ದೇವರ ಇನ್ನೊಂದು ಗುಣಲಕ್ಷಣ, ಆತನು ಸತ್ಯವಂತನಾದ ದೇವರಾಗಿದ್ದಾನೆ. God is true and faithful and consistent with himself. ದೇವರು ಆತನು ಸತ್ಯವಂತನು, ಆತನು ನಂಬಿಗಸ್ತನು ಮತ್ತು ನಿರಂತರವಾಗಿಯೂ ಆತನ ಗುಣಲಕ್ಷಣಗಳು ಬದಲಾಗುವುದಿಲ್ಲ. Is consistent with himself, his truth. ಆತನ ಸತ್ಯತೆಯು ಆತನೊಟ್ಟಿಗೆ ಅದು ನಿರಂತರವಾಗಿ ಇರುವಂತದ್ದು. And two more things I want to show. One is the holiness of God. ಇನ್ನೂ ಎರಡು ಸಂಗತಿಗಳನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡುತ್ತೇನೆ. ಒಂದು, ದೇವರ ಪರಿಶುದ್ಧತೆ. You can also call it the glory of God. ನೀವು ಅದನ್ನ ದೇವರ ಮಹಿಮೆ ಎಂಬುದಾಗಿಯೂ ಕೂಡ ಕರೆಯಬಹುದು. We have looked at different attributes of God. ನಾವು ದೇವರ ವಿವಿಧ ಗುಣಲಕ್ಷಣಗಳನ್ನು ನಾವು ನೋಡಿಕೊಂಡೆವು. And the holiness of God, the glory of God, is normally known as the umbrella attribute of God, something that covers all the other attributes of God. ದೇವರ ಪರಿಶುದ್ಧತೆ ಮತ್ತು ದೇವರ ಮಹಿಮೆ, ಈ ಎರಡು ಗುಣಲಕ್ಷಣಗಳನ್ನ ನಾವು ನೋಡುವಾಗ ಇವುಗಳನ್ನ ದೇವರ ಪರಿಪೂರ್ಣವಾದಂತಹ ಛತ್ರಿಯ ರೀತಿಯಲ್ಲಿ ಆತನ ಮೇಲೆ ಕೊಡೆಯ ರೀತಿಯಲ್ಲಿ ಇರುವಂತಹ ಗುಣಲಕ್ಷಣಗಳು. ಈ ಎರಡು ಗುಣಲಕ್ಷಣಗಳು ಆತನ ಉಳಿದ ಗುಣಲಕ್ಷಣಗಳನ್ನೆಲ್ಲ ಒಳಗೊಂಡಿವೆ. So if you wanted to say what is the greatest attribute, of course there is a balance. God is not more love, less judging God. Everything is in balance in God. All his attributes are in perfect harmony. ನಾವು ದೇವರ ಗುಣಲಕ್ಷಣಗಳನ್ನ ನಾವು ನೋಡುವಾಗ ಯಾವುದು ದೇವರ ಅತ್ಯಂತ ದೊಡ್ಡ ಗುಣಲಕ್ಷಣಗಳು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆತನು ಎಲ್ಲಾ ಗುಣಲಕ್ಷಣಗಳನ್ನ ಸಮಾನ ರೀತಿಯಲ್ಲಿ ಹೊಂದಿದವನಾಗಿದ್ದಾನೆ. ಆತನು ಪ್ರೀತಿಯಲ್ಲಿ ಹೆಚ್ಚು, ಇನ್ನೊಂದರಲ್ಲಿ ಕಡಿಮೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆತನು ಎಲ್ಲಾ ಗುಣಲಕ್ಷಣಗಳಲ್ಲಿಯೂ ಪರಿಪೂರ್ಣನು. But if there is one attribute that stands out, it is the holiness of God. ಆದರೆ ಈ ಎಲ್ಲಾ ಗುಣಲಕ್ಷಣಗಳಲ್ಲಿಯೂ ನಮಗೆ ಎದ್ದು ಕಾಣಿಸುವಂತಹ ಒಂದು ಯಾವುದಾದರೂ ಗುಣಲಕ್ಷಣಗಳಿದ್ದರೆ ಅದು ಆತನ ಪರಿಶುದ್ಧತೆ. Isaiah 6:3, we know
that angelic being telling, holy, 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 Lord God Almighty. ನಾವು ಯೆಶಾಯ 6ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವದೂತರ ಗಣ ಅದು ಆತನನ್ನ ಶುದ್ಧನು ಪರಿಶುದ್ಧನು ಎಂಬುದಾಗಿ ಹಗಲಿರುಳು ಕರೆಯುವುದನ್ನು ನಾವು ನೋಡುತ್ತೇವೆ. We can see that in the book of Leviticus. ನಾವು ಅದೇ ರೀತಿ ಯಾಜಕ ಕಾಂಡ ಪುಸ್ತಕದಲ್ಲಿಯೂ ಕೂಡ ಅದನ್ನು ನಾವು ನೋಡಿಕೊಳ್ಳಬಹುದು. In 1 Peter 1:16 it is repeated, be holy for I am holy. 1 ಪೇತ್ರ 1ನೇ ಅಧ್ಯಾಯ 16ನೇ ವಚನದಲ್ಲಿಯೂ ಕೂಡ ನಾವು ನೋಡಿಕೊಳ್ಳುವಾಗ ನಾನು ಪರಿಶುದ್ಧನಾಗಿರುವಂತೆಯೇ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ ಅಲ್ಲಿ ದೇವರು ಹೇಳುತ್ತಾನೆ. That is why normally the theologians call it the umbrella attribute of God. ಈ ಕಾರಣದಿಂದಲೇ ದೈವಶಾಸ್ತ್ರಜ್ಞರು ಹೇಳುವ ಪ್ರಕಾರ ಇದು ದೇವರ ಎಲ್ಲಾ ಗುಣಲಕ್ಷಣಗಳಲ್ಲಿಯೂ ಎದ್ದು ಕಾಣುವಂತಹ ಕೊಡೆಯ ರೀತಿಯಲ್ಲಿ ಆತನ ಸುತ್ತಲೂ ಇರುವಂತಹ ಗುಣಲಕ್ಷಣ ಆತನ ಪರಿಶುದ್ಧತೆ. All other attributes are coming out from God's holiness and glory. ದೇವರ ಉಳಿದೆಲ್ಲ ಗುಣಲಕ್ಷಣಗಳು ಆತನ ಪರಿಶುದ್ಧತೆ ಮತ್ತು ಮಹಿಮೆ ಈ ಎರಡು ಗುಣಲಕ್ಷಣಗಳಿಂದ ಹೊರಹೊಮ್ಮುವುಗಳಾಗಿವೆ. If you read Exodus chapter 33 verse 18 to 23, ನಾವು ವಿಮೋಚನ ಕಾಂಡ 33ನೇ ಅಧ್ಯಾಯ 18 to 23, please read that passage. 18ರಿಂದ 23ನೇ ವಚನಗಳವರೆಗೆ ಅಲ್ಲಿ ನೋಡಿಕೊಳ್ಳೋಣ. ವಿಮೋಚನ ಕಾಂಡ 33ನೇ ಅಧ್ಯಾಯ 18ರಿಂದ 23ನೇ ವಚನ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ ಆತನು, ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಿಗೆ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು, ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನೂ ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆಯೇ ನಿಂತಿರಬೇಕು, ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು, ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವೆಯೋ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. Here we see Moses' desire to see the glory of God. ಇಲ್ಲಿ ನಾವು ಮೋಶೆಯು ದೇವರ ಮಹಿಮೆಯನ್ನು ನೋಡಲಿಕ್ಕೆ ಆಸೆ ಪಟ್ಟದನ್ನ ನೋಡುತ್ತೇವೆ. God is telling it is impossible. ಆದರೆ ದೇವರು ಹೇಳುತ್ತಾನೆ ಅದು ಅಸಾಧ್ಯವಾದ ಕಾರ್ಯ. But he said there is a place by me where I will hide you and I will show you a part of my glory. ಆದರೆ ದೇವರು ಹೇಳೋ ಪ್ರಕಾರ ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನಾನು ನಿನ್ನನ್ನು ಅಲ್ಲಿರಿಸಿ ನನ್ನ ಮಹಿಮೆಯ ಒಂದು ಭಾಗವನ್ನ ಮಾತ್ರ ನೀನು ನೋಡುವ ಹಾಗೆ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. The word of God is very clear in the New Testament. Nobody has seen God at any time. ದೇವರ ವಾಕ್ಯವು ಅದು ಸ್ಪಷ್ಟವಾದದ್ದು, ದೇವರನ್ನ ಯಾರು ಎಂದೂ ನೋಡಿದವರಲ್ಲ. God dwells in unapproachable light about his holiness, his glory. 1 Timothy chapter 6. ನಾವು 1 ತಿಮೋಥಿ 6ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ದೇವರು ಸಮೀಪಿಸಲಾರದಂತಹ ಮಹಿಮೆ ಉಳ್ಳಂತ ಬೆಳಕಿನಲ್ಲಿ ಆತನು ಜೀವಿಸುವವನಾಗಿದ್ದಾನೆ. No man has seen or can see in our human form, in our sinful nature. ದೇವರನ್ನ ಯಾರು ಎಂದೂ ಕಂಡಿಲ್ಲ ಮತ್ತು ಕಾಣಲಿಕ್ಕೂ ಸಾಧ್ಯವಿಲ್ಲ, ಮನುಷ್ಯನ ಪಾಪದ ಸ್ವಭಾವವಿರುವವರೆಗೂ. But whenever we read in the Bible that someone has seen God or God appeared to them, we have to be very careful in understanding that. ಆದರೆ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ದೇವರು ಆತನಿಗೆ ಕಾಣಿಸಿಕೊಂಡನು ಅಥವಾ ದೇವರನ್ನ ಆತನು ಕಂಡನು ಎಂಬುದಾಗಿ ಎಲ್ಲೆಲ್ಲಿ ಕೊಡಲ್ಪಟ್ಟಿದೆಯೋ ಅಲ್ಲಿ ನಾವು ಎಚ್ಚರ ವಹಿಸಿ ಅರ್ಥ ಮಾಡಿಕೊಳ್ಳಬೇಕು. Because most of them, when they saw a glimpse of the glory of God, they fell down. Even John in the island of Patmos, when he saw the Lord Jesus Christ in his glory, we read that he fell down as if he was dead. ಯಾಕಂದ್ರೆ ಎಲ್ಲೆಲ್ಲಿ ವ್ಯಕ್ತಿಗಳು ದೇವರ ಮಹಿಮೆಯ ಒಂದು ಭಾಗವನ್ನ ಅವರು ನೋಡಿದರೋ ಅಲ್ಲೆಲ್ಲ ಅವರು ಬೋರಲು ಬಿದ್ದರು, ಮುಖವನ್ನ ಮುಚ್ಚಿಕೊಂಡು ಎಂಬುದಾಗಿ ನಾವು ನೋಡುತ್ತೇವೆ. ಅಪೊಸ್ತಲನ ಅಂತ ಯೋಹಾನನು ಕೂಡ ಪತ್ಮೋಸ್ ದ್ವೀಪದಲ್ಲಿ ಇರುವಾಗ ಆತನು ದೇವರ ಮಹಿಮೆಯನ್ನ ನಾವು ನೋಡುವಾಗ ಆತನು ಬೋರಲು ಬಿದ್ದನು. When Jesus was in the body in this world, John was leaning on his bosom.
ಯೇಸು ಕ್ರಿಸ್ತನು ಆತನು ದೈಹಿಕವಾಗಿ ಈ ಲೋಕದಲ್ಲಿ ಇದ್ದಾಗ ಈ ಯೋಹಾನನು ಆತನ ಎದೆಗೆ ಒರಗಿಕೊಂಡಿದ್ದನು. But when he saw the Lord in glory, he fell down as if he was dead. ಆದರೆ ಆತನು ಕರ್ತನನ್ನ ಮಹಿಮೆಯಲ್ಲಿ ನೋಡುವಾಗ ಸತ್ತವನ ಹಾಗೆ ಬಿದ್ದನು. Today many people say, oh, I saw the Lord Jesus, I saw him. Very lightly they say, a lot of them, Jesus appeared to me. Very lightly they say about seeing the Lord. ಆದರೆ ಈ ದಿನಗಳಲ್ಲಿ ಅನೇಕರು ನಾನು ಯೇಸು ಕ್ರಿಸ್ತನನ್ನು ನೋಡಿದೆನು, ಯೇಸು ಕ್ರಿಸ್ತನು ನನಗೆ ಕಾಣಿಸಿಕೊಂಡನು ಎಂಬುದಾಗಿ ಬಹಳ ಹಗುರವಾಗಿ ಅವರು ಮಾತನಾಡುವವರಾಗಿದ್ದಾರೆ. Normally I ask them, what was your response when you saw the Lord? ನಾನು ಅವರಿಗೆ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ, ನೀವು ದೇವರನ್ನು ನೋಡಿದಾಗ, ಕರ್ತನನ್ನು ನೋಡಿದಾಗ ನಿಮ್ಮ ಪ್ರತಿಕ್ರಿಯೆ ಏನಾಗಿತ್ತು? Did you fall down like that? Did you fall down? They don't say like that. Very lightly they say they have seen God. God appeared to them. The Lord appeared to them. Very lightly they say it. That's not what we see in the Word of God. ನಾನು ಅವರಿಗೆ ಕೇಳುತ್ತೇನೆ, ನೀವು ಕರ್ತನನ್ನು ನೋಡಿದಾಗ ಸತ್ತವರ ಹಾಗೆ ಬಿದ್ದರಾ ಎಂಬುದಾಗಿ ಕೇಳುತ್ತೇನೆ. ಆದರೆ ಅವರು ಇಲ್ಲ, ನಾನು ದೇವರನ್ನ ಕಂಡೆನು ಎಂಬುದಾಗಿ ಬಹಳ ಹಗುರವಾಗಿ ಹೇಳುತ್ತಾರೆ. ಆದರೆ ದೇವರ ವಾಕ್ಯವು ಆ ರೀತಿ ಹಗುರವಾಗಿ ಎಲ್ಲಿಯೂ ಹೇಳುವುದಿಲ್ಲ. Ezekiel is a prophet in the Old Testament. We read in chapter 1 and 2 of Ezekiel, he saw the glory of God. Of course, again, it's a limited view of the glory of God. He fell down. ಯೆಹೆಜ್ಕೇಲನ ಗ್ರಂಥ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಪ್ರವಾದಿಯಾದ ಯೆಹೆಜ್ಕೇಲನು 1 ಮತ್ತು 2ನೇ ಅಧ್ಯಾಯದಲ್ಲಿ ನೋಡುವಾಗ ಆತನು ದೇವರ ಮಹಿಮೆಯನ್ನ ಕಂಡನು, ಆತನು ಸತ್ತವನ ಹಾಗೆ ಬಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ದೇವರ ಪರಿಪೂರ್ಣ ಮಹಿಮೆಯನ್ನ ನೋಡಲಿಲ್ಲ, ಆತನ ಮಹಿಮೆಯ ಒಂದು ಭಾಗವನ್ನ ಮಾತ್ರ ಆತನು ನೋಡಿದನು. The same thing happened to John in Patmos. ಅದೇ ಸಂಗತಿ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೂ ಕೂಡ ಸಂಭವಿಸಿತು. Lastly, I wanted to show that God is independent from everything else. ನಾನು ಕಡೆಯದಾಗಿ ಹೇಳಲಿಕ್ಕೆ ಇಷ್ಟಪಡುವಂತಹ ದೇವರ ಗುಣಲಕ್ಷಣ, ಆತನು ಎಲ್ಲಾ ವಸ್ತುಗಳಿಂದಲೂ ಎಲ್ಲರಿಂದಲೂ ಆತನು ಸ್ವತಂತ್ರನಾಗಿದ್ದಾನೆ. Acts 17:25. ಅಪೊಸ್ತಲರ ಕೃತ್ಯ 17:25ನೇ ವಚನ. Acts 17:25. ಅಪೊಸ್ತಲರ ಕೃತ್ಯ 17:25. ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದದ್ದೆಲ್ಲವನ್ನೂ ಕೊಡುವವನಾಗಿರಲಾಗಿ ಕೊರತೆ ಇಲ್ಲದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. God doesn't need anything from anyone. He is totally self-sufficient. God is not dependent on anyone. ದೇವರಿಗೆ ಯಾರಿಂದಲೂ ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆತನು ತನ್ನಲ್ಲಿ ತಾನೇ ಸಾಕಾದಂತವನಾಗಿದ್ದಾನೆ. ಯಾರಿಂದಲೂ ಆತನಿಗೆ ಯಾವ ಅವಶ್ಯಕತೆಯೂ ಇಲ್ಲ. Isaiah chapter 40 verse 13 and 14. ಯೆಶಾಯ 40ನೇ ಅಧ್ಯಾಯ 13 ಮತ್ತು 14ನೇ ವಚನ. ಯೆಶಾಯನ ಗ್ರಂಥ 40ನೇ ಅಧ್ಯಾಯ 13, 14ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು? ಯಾವನು ಆಲೋಚನಾಕರ್ತನಾಗಿ ಆತನಿಗೆ ಉಪದೇಶಿಸಿದನು? ಆತನು ಯಾವನ ಆಲೋಚನೆಯನ್ನು ಕೇಳಿದನು? ಯಾವನು ಆತನಿಗೆ ಬುದ್ಧಿ ಕಲಿಸಿ ಆತನನ್ನು ನ್ಯಾಯ ಮಾರ್ಗದಲ್ಲಿ ನಡೆಯಿಸಿದನು? ಯಾವನು ಆತನಿಗೆ ಜ್ಞಾನವನ್ನು ಬೋಧಿಸಿ ವಿವೇಕ ಮಾರ್ಗವನ್ನು ತೋರಿಸಿದನು? So very clear that God is independent and complete without needing anything from his creation. ಇಲ್ಲಿ ದೇವರು ಆತನು ಪರಿಪೂರ್ಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಆತನಿಗೆ ಯಾರಿಂದಲೂ ಯಾವ ಅವಶ್ಯಕತೆಯೂ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. So in summary of this attribute of God, ಈ ದೇವರ ಗುಣಲಕ್ಷಣಗಳ ಸಾರಾಂಶವಾಗಿ there are some attributes that God alone has it. ದೇವರು ಮಾತ್ರ ಹೊಂದಿರುವಂತಹ ಕೆಲವು ಗುಣಲಕ್ಷಣಗಳುಂಟು. And there are attributes that he shares with us. ಮತ್ತು ದೇವರಿಗೂ ಮನುಷ್ಯನಿಗೂ ಸಾಮಾನ್ಯವಾಗಿರುವಂತಹ ಕೆಲವು ಗುಣಲಕ್ಷಣಗಳುಂಟು. So in summary and conclusion of the attribute of God, ದೇವರ ಈ ಗುಣಲಕ್ಷಣಗಳ ಸಾರಾಂಶವಾಗಿ ನಾನು ಹೇಳಲು ಇಷ್ಟಪಡುವುದೇನೆಂದರೆ, God is very different in his being. ದೇವರು ಆತನ ತನ್ನ ಅಸ್ತಿತ್ವದಲ್ಲಿ ವಿಭಿನ್ನವಾಗಿದ್ದಾನೆ. In his essence, ಆತನ
ಆ ಒಂದು ಸಾರದಲ್ಲಿಯೂ ಕೂಡ ಆತನು ವಿಭಿನ್ನನಾಗಿದ್ದಾನೆ. If we summary, we say there's no one like God. ಸಾರಾಂಶವಾಗಿ ಹೇಳುವುದಾದ್ರೆ ದೇವರ ಹಾಗೆ ಯಾರೂ ಇಲ್ಲ. He is different from everything else. ಆತನು ಎಲ್ಲದಕ್ಕಿಂತಲೂ ವಿಭಿನ್ನನಾಗಿದ್ದಾನೆ. He is unique in his existence. ಆತನು ವಿಶಿಷ್ಟನಾಗಿದ್ದಾನೆ. God is incomparable and is supremely worthy of our praise and worship. ದೇವರನ್ನ ಯಾರಿಗೂ ನಾವು ಹೋಲಿಸಲಿಕ್ಕೆ ಸಾಧ್ಯವಿಲ್ಲ ಮತ್ತು ಆತನು ಉತ್ತಮವಾಗಿ ಇರುವುದರಿಂದ ನಮ್ಮ ಆರಾಧನೆ ಮತ್ತು ಸ್ತೋತ್ರವನ್ನು ಹೊಂದಲಿಕ್ಕೆ ಆತನೊಬ್ಬನೇ ಯೋಗ್ಯನು. That's the God that we believe in, the God of the Bible. ನಾವು ನಂಬುವಂತಹ ಸತ್ಯವೇದ ದೇವರು ಆತನೇ ಆಗಿದ್ದಾನೆ. Lord willing, next week we look at the names of God. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ದೇವರ ಹೆಸರುಗಳ ಕುರಿತಾಗಿ ನಾವು ನೋಡಿಕೊಳ್ಳೋಣ. What can we learn from the names of God in the Bible? ದೇವರ ಸತ್ಯವೇದದ ಮೂಲಕ ದೇವರ ವಿವಿಧವಾದಂತಹ ಹೆಸರುಗಳನ್ನು ನಾವು ಹೇಗೆ ಕಲಿತುಕೊಳ್ಳಬಹುದು? Today we looked at the attribute of God. ಈ ದಿನ ನಾವು ದೇವರ ಗುಣಲಕ್ಷಣಗಳನ್ನ ನೋಡಿಕೊಂಡೆವು. Remember, there's a unknowability about God, there's a knowability about God. ಜ್ಞಾಪಕದಲ್ಲಿರಲಿ, ದೇವರನ್ನ ತಿಳಿದುಕೊಳ್ಳಲಾರದಂತಹ ಕೆಲವು ಸಂಗತಿಗಳುಂಟು ಮತ್ತು ದೇವರನ್ನ ತಿಳಿದುಕೊಳ್ಳಬಹುದಾದಂತಹ ಕೆಲವು ಸಂಗತಿಗಳುಂಟು. If you and I come to know him, it is through the Lord Jesus Christ. ನಾನು ನೀವು ಆತನನ್ನ ತಿಳಿದುಕೊಂಡಿರುವುದಾದರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಷ್ಟೇ. That's why John 1:18 says the word became flesh. The recording and has dwelt stopped. among us. This meeting is being recorded. ಆದ್ದರಿಂದಲೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು ಎಂಬುದಾಗಿ ಹೇಳುತ್ತದೆ. Jesus Christ is the way, the truth and the life. ಯೇಸು ಕ್ರಿಸ್ತನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾನೆ. Without him nobody can go to God. ಆತನ ಹೊರತು ದೇವರ ಬಳಿಗೆ ಹೋಗಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. What a privilege God has given us to know him personally. We can call God our Father through the Lord Jesus Christ. ಆತನನ್ನ ವೈಯಕ್ತಿಕವಾಗಿ ತಿಳಿದುಕೊಳ್ಳುವಂತಹ ಮತ್ತು ಆತನನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತಹ ಎಂತ ಸೌಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. If there's anyone listening to us this evening, if you don't have a personal relationship with the Lord, tonight you can come to him. Say, Lord, I'm a sinner, forgive me. Come into my heart. Believe him. I believe that you died for me on the cross. You are buried and you rose again. You are living. I want you. Come into my heart. Tonight you can have a personal relationship with the Lord. ನಿಮ್ಮಲ್ಲಿ ದೇವರ ವಾಕ್ಯವನ್ನ ಕೇಳುತ್ತಿರುವ ಯಾರಾದರೂ ಇನ್ನೂ ದೇವರೊಟ್ಟಿಗೆ ನೀವು ಆ ವೈಯಕ್ತಿಕವಾದಂತ ಸಂಬಂಧವನ್ನ ಹೊಂದದೆ ಹೋಗಿದ್ದರೆ, ಕರ್ತನನ್ನ ನಿಮ್ಮ ಹೃದಯದಲ್ಲಿ ಇನ್ನೂ ಅಂಗೀಕರಿಸಿಕೊಳ್ಳದೆ ಹೋದರೆ, ಈ ರಾತ್ರಿ ನಿಮಗೆ ಒಂದು ಒಳ್ಳೆಯ ಅವಕಾಶವಿದೆ. ಕರ್ತನನ್ನ ನಿಮ್ಮ ಹೃದಯಕ್ಕೆ ಕರೆಯಿರಿ. ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು, ಕರ್ತನೇ ನಾನು ಪಾಪಿ ಎಂಬುದಾಗಿ ಆತನಿಗೆ ನಮ್ಮ ಹೃದಯದೊಳಗೆ ಬಾ ಎಂಬುದಾಗಿ ನೀವು ಕರೆಯುವಾಗ, ಆತನನ್ನ ದೇವರು ಶಿಲುಬೆ ಮೇಲೆ ಆತನನ್ನ ಜಜ್ಜಿ ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಕರ್ತನು ಎದ್ದಿದ್ದಾನೆ ಎಂಬುದಾಗಿ ನೀವು ನಂಬುವುದಾದರೆ ಆ ದೇವರೊಟ್ಟಿಗೆ ವೈಯಕ್ತಿಕವಾದಂತ ಸಂಬಂಧವನ್ನ ಹೊಂದಲಿಕ್ಕೆ ಸಾಧ್ಯ. You may know a lot of things about the Lord, that will not save you. ನೀವು ಕರ್ತನ ಕುರಿತಾಗಿ ಅನೇಕ ವಿಷಯಗಳನ್ನ ತಿಳಿದುಕೊಂಡಿರಬಹುದು, ಆ ಜ್ಞಾನ ನಿಮಗೆ ರಕ್ಷಣೆಯನ್ನ ಕೊಡುವುದಿಲ್ಲ. Knowing about God is different. Knowing him is different. ದೇವರ ಕುರಿತಾಗಿ ತಿಳಿದುಕೊಳ್ಳುವುದೇ ವಿಭಿನ್ನ, ದೇವರನ್ನ ತಿಳಿದುಕೊಳ್ಳುವುದೇ ವಿಭಿನ್ನ. May the Lord help you to make that decision. ಆ ಒಂದು ತೀರ್ಮಾನವನ್ನ ಮಾಡುವ ಹಾಗೆ ದೇವರು ನಿಮಗೆ ಸಹಾಯ ಮಾಡಲಿ. I believe most of you who are listening as we are children of God. ನಾನು ನಂಬುತ್ತೇನೆ ಇಲ್ಲಿ ಸೇರಿ ಬಂದಿರುವಂತಹ ನಿಮ್ಮಲ್ಲಿ ಅನೇಕರು ದೇವರ ಮಕ್ಕಳಾಗಿದ್ದೀರಿ. Let us worship this great God. ಈ ಅದ್ವಿತೀಯನಾದ ದೇವರನ್ನ ನಾವು ಆರಾಧಿಸೋಣ. He is the sovereign God. Everything is under his control. ಆತನು ಸಾರ್ವಭೌಮನಾದ ದೇವರಾಗಿದ್ದಾನೆ, ಎಲ್ಲವೂ ಆತನ ನಿಯಂತ್ರಣದಲ್ಲಿದೆ. There's nobody like him. Serisatti illada devarallo. There's a God who cannot be compared. He is the unique God.
ಆತನನ್ನ ಯಾರಿಗೂ ಕೂಡ ಹೋಲಿಸಲಿಕ್ಕೆ ಸಾಧ್ಯವಿಲ್ಲ. ಆತನು ಸರಿಸಾಟಿ ಇಲ್ಲದಂತ ದೇವರು. May his name be glorified. Thank you for the opportunity. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೊಟ್ಟಂತ ಅವಕಾಶಕ್ಕಾಗಿ ವಂದನೆಗಳು.